ಮೊದಲಿಗೆ ಸದ್ಗುರುಗಳಾದಂತಹ ಪಿತಾಮಹ ಪತ್ರಿಜಿ ಹಾಗೆ ನನಗೆ ಜ್ಞಾನವನ್ನು ನೀಡಿದಂತಹ ತಟವರ್ತಿ ರಾಘವರಾವ್ ಮತ್ತು ರಾಜಲಕ್ಷ್ಮಿ ಅಮ್ಮನವರ ಪಾದಪದ್ಮಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಈ ನಲ್ಲಿ ಯಾರು ಯಾರು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಎಲ್ಲ ನಮ್ಮ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಇವತ್ತು ಮುಖ್ಯವಾಗಿ ರಾಜಲಕ್ಷ್ಮಿ ಅಮ್ಮನವರು ಬರೆದಂತಹ ಮಾನವನ ಕರ್ತವ್ಯಗಳು, ಮಾನವನು ಏನನ್ನು ಮಾಡಬೇಕು, ಏನನ್ನು ಬಿಡಬೇಕು, ಏನ್ ನೆನ್ಪಿಟ್ಕೋಬೇಕು ಅಂತಕ್ಕಂಥದ್ದನ್ನ ಈ ಮಾನವನ ಕರ್ತವ್ಯಗಳು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಬಹಳ ಚೆನ್ನಾಗಿದೆ, ಸಿಗುತ್ತೆ ಎಲ್ಲಾ ಕಡೆನೂ, ತಗೊಂಡು ಓದಿ. ನೋಡಿ, ಇಲ್ಲಿ ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲಾರು ಏನ್ ಫೋಕಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲಾರು ನನ್ಗೆ ಅನುಭವ ಬಂದಿಲ್ಲ, ನನ್ಗೇನು ಆಗಿಲ್ಲ, ಅನುಭವ ಆಗಿಲ್ಲ, ಬರೀ ಅವತ್ತಿಂದ ಧ್ಯಾನ ಮಾಡ್ತಾ ಇದ್ದೀನಿ, ನನ್ಗೆ ಅನುಭವ ಆಗಿಲ್ಲ ಅನ್ನೋದ್ರ ಮೇಲೇನೆ ಎಲ್ಲರೂ ಫೋಕಸ್ ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ಧ್ಯಾನಕ್ಕೆ ಬಂದಿರೋದು ಏನಕ್ಕೆ ಅಂದ್ರೆ, ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ, ಅನುಭವಕ್ಕೋಸ್ಕರ ಅಲ್ಲ ಬಂದಿರೋದಿಲ್ಲ. ನಾವು ಜ್ಞಾನವನ್ನ ಹೆಚ್ಚಿಸ್ಕೋಬೇಕು, ನಾವು ಜ್ಞಾನವನ್ನ ವೃದ್ಧಿ ಮಾಡ್ಕೋಬೇಕು ನಾವು, ಅಲ್ವಾ? ಆಮೇಲೆ ಇಲ್ಲಿ ಧ್ಯಾನಕ್ಕೆ ಬಂದ್ಮೇಲೆ ನಾವ್ ಏನ್ ಕರ್ತವ್ಯ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಬೇಕು ನಾವು. ಇಲ್ಲಿ ಧ್ಯಾನ ಅಂದ್ರೆ ಬರೀ ರೋಗಗಳಿಗೋಸ್ಕರ ಅಲ್ಲ ಧ್ಯಾನ ಮಾಡೋದು. ನಾವು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಹೇಳಿದ್ದಾರೆ ಇದು, ಅಲ್ವಾ? ನಿನಗೆ ಆ ಜ್ಞಾನವನ್ನ ಪಡ್ಕೊಂಡಾಗ ನಿನ್ನಲ್ಲಿರ್ತಕ್ಕಂಥ ಕರ್ಮಗಳು ದಗ್ಧ ಆದಾಗ ರೋಗಗಳು ಕೂಡ ಕಡಿಮೆ ಆಗುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಅಲ್ಲೇ ನಿಂತೋಗ್ಬಿಟ್ಟಿದೀವಿ, ರೋಗಗಳಲ್ಲೇ ನಿಂತೋಗ್ಬಿಟ್ಟಿದೀವಿ. ಬರೀ ರೋಗಗಳಿಗೋಸ್ಕರನೇ ಅನುಭವ ಆಗ್ಲಿಲ್ಲ, ನಮ್ಗೆ ಏನು ಮೇಲಾಗ್ಲಿಲ್ಲ, ಇದರಲ್ಲೇನೆ ನಾವು ನಿಂತೋಗ್ಬಿಟ್ಟಿದೀವಿ. ಫಸ್ಟು ನಾವು ಧ್ಯಾನಕ್ಕೆ ಬಂದ್ಮೇಲೆ ನಾವೇನ್ ಮಾಡ್ಬೇಕು, ನಮ್ಮ ಲೋಪದೋಷಗಳನ್ನ ಸರಿ ಮಾಡ್ಕೋಬೇಕು. ಮುಂಚೆ ಇದೆ ಸಹಜ, ಇದು ತಮೋಗುಣ, ರಜೋಗುಣ, ಸಾತ್ವಿಕ ಗುಣದಲ್ಲಿದ್ದವರು ಸಾತ್ವಿಕ ಗುಣದಲ್ಲಿದ್ರು ಮಾತ್ರನೇ ನಾವು ಧ್ಯಾನಕ್ಕೆ ಬರ್ಬೇಕಾದ್ರೆ. ಸಾತ್ವಿಕ ಗುಣ ಇಲ್ದ ಇದ್ರೆ ಧ್ಯಾನಕ್ಕೆ ಬರಕ್ಕಾಗಲ್ಲ. ಮತ್ತೆ ಆ ತಮೋಗುಣ, ರಜೋಗುಣ ಮುಂಚೆ ಏನಿತ್ತು ಅದನ್ನ ಬಿಡ್ಬೇಕು ನಾವು ಧ್ಯಾನಕ್ಕೆ ಬಂದ್ಮೇಲೆ. ಮತ್ತೆ ನೀನ್ ಧ್ಯಾನಕ್ಕೆ ಬಂದ್ರೂ ಕೂಡ ಇನ್ನ ತಮೋಗುಣ, ರಜೋಗುಣದಲ್ಲಿ ಇದೆಯಾ ಅಂತಂದ್ರೆ ನೀವು ಏನ್ ಧ್ಯಾನ ಇಲ್ಲ, ನಿನ್ ಫಲಿತಾಂಶ ಬಂದಿಲ್ಲ, ನಿನ್ಗೆ ಸರಿಯಾದ ಧ್ಯಾನ ಮಾಡಿಲ್ಲ ನೀನು. ಏನೋ ಒಂದು ಪಾಯಿಂಟ್ ಇಟ್ಕೊಂಡು ರೋಗಗಳಿಗೋಸ್ಕರ, ರೋಗಗಳ ಮೇಲಾದ್ರೆ ತಮೋಗುಣ, ರಜೋಗುಣ ಹೋಗಲ್ಲ. ರೋಗಗಳ ಮೇಲಾದ್ರೆ ಶರೀರ ಸರಿ ಹೋಗುತ್ತೆ ಅಷ್ಟೇನೇನೆ, ಅಲ್ವಾ? ಆ ರೀತಿಯಾಗಿ ನಾವು ಫಸ್ಟ್ ಏನ್ ಮಾಡ್ಬೇಕು, ನಾವು ಜ್ಞಾನವನ್ನ ಹೆಚ್ಚಿಸ್ಕೋಬೇಕು. ಜ್ಞಾನ ಹೆಚ್ಚಿಸ್ಕೊಂಡ್ರೇನೆ ನಮ್ಮಲ್ಲಿ ಕರ್ಮ ದಗ್ಧ ಆಗೋದು. ಕೃಷ್ಣ ಹೇಳಿದ್ದಾನಲ್ಲ ಭಗವದ್ಗೀತೆಯಲ್ಲಿ, ಜ್ಞಾನ ನಿದಗ್ಧ ಕರ್ಮಾಣ. ನೋಡಿ, ಈಗ ಒಂದು ಯಜ್ಞ ಕುಂಡದಲ್ಲಿ ಸಮಿತ್ತುಗಳು ಹಾಕಿದ್ದಾರೆ, ಯಜ್ಞ ಮಾಡ್ತಾ ಇದ್ದಾರೆ. ಅಲ್ಲಿ ಸರಿಯಾಗಲ್ಲಿ ಉರಿತಾ ಇಲ್ಲ, ಅವು ಸಮಿತ್ತುಗಳು ಸರಿಯಾಗಿ ಉರಿತಾ ಇಲ್ಲ ಅಂದ್ರೆ ಏನರ್ಥ, ಅಲ್ಲಿಗೆ ಅಗ್ನಿ ಸರಿಯಾಗಿ ಪ್ರಜ್ವಲಿಸಿಲ್ಲ ಅಂದ್ರೆ ಅಗ್ನಿ ಸರಿಯಾಗಿ ಉರಿಯಲ್ಲ. ಅಗ್ನಿ ಬೆಂಕಿ ಸರಿಯಾಗಿ ಉರಿದಿದ್ರೆ ಏನಾಗುತ್ತೆ, ಅರ್ಧ ಬರ್ಧ ಹಂಗೆ ಇರುತ್ತೆ, ನಾವು ಆ ಸಮಿತ್ತುಗಳು ಸರಿಯಾಗಿ ಭಸ್ಮ ಆಗೋದಿಲ್ಲ. ಆ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕರ್ಮಗಳು ದಗ್ಧ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಅಗ್ನಿ ಸರಿಯಾಗಿ ಪ್ರಜ್ವಲಿಸಿಲ್ಲ. ಅಂದ್ರೆ ಯಾವ ಅಗ್ನಿ? ಜ್ಞಾನ ಅಂತಕ್ಕಂಥ ಅಗ್ನಿ ನಮ್ಮಲ್ಲಿ ಸರಿಯಾಗಿ ಪ್ರಜ್ವಲಿಸಿಲ್ಲ. ಅದು ಪ್ರಜ್ವಲಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಾವು ಹೆಚ್ಚು ಹೆಚ್ಚು ಧ್ಯಾನವನ್ನ ಮಾಡಬೇಕು, ಜ್ಞಾನವನ್ನ ಪಡ್ಕೋಬೇಕು. ಆಗ ಮಾತ್ರ ನಮ್ಮಲ್ಲಿ ಅಲ್ಲಿ ಸೌದೆ ಸಮಿತ್ತು ಯಾವ ರೀತಿಯಾಗಿ ಭಸ್ಮ ಆದ್ರೆ, ಪೂರ್ತಿ ಸುಟ್ಟೋದ್ರೆ ಭಸ್ಮ ಆಗೋಗ್ಬಿಡ್ತವೆ, ಆ ರೀತಿಯಾಗಿ ನಮ್ಮಲ್ಲಿಯೂ ಕೂಡ ಜ್ಞಾನ ಹೆಚ್ಚಾಗಿ ಪ್ರಜ್ವಲಿಸಿದರೆ ಮಾತ್ರನೇ ಕರ್ಮಗಳು ದಗ್ಧ ಆಗುವುದು. ಅಲ್ಲಿ ಏನಾಗುತ್ತೆ, ಅಲ್ಲಿ ಸಮಿತ್ತು ದಗ್ಧ ಆಗುತ್ತೆ, ಸಮಿತ್ತು ದಗ್ಧ ಆಗಿ ಭಸ್ಮ ಒಳೆಯುತ್ತೆ. ಇಲ್ಲಿ ನಮ್ಮಲ್ಲಿ ಕರ್ಮಗಳು ದಗ್ಧ ಆಗಿ ನಮ್ಮಲ್ಲಿ ಆತ್ಮ, ಕರ್ಮಗಳೆಲ್ಲ ಹೊರಟೋಗಿದೆ ಅಂದ್ರೆ ನಮಗೆ ನಾವು ಆತ್ಮ ಅಂತಕ್ಕಂಥ ಸ್ಥಿತಿಯಲ್ಲಿ ಇರ್ತೀವಿ. ಅಂದ್ರೇನಿಲ್ಲಿ ಜ್ಞಾನ ಅಂದ್ರೇನು? ಇಲ್ಲಿ ವೆರಿ ಸಿಂಪಲ್, ನಾನು ಶರೀರ ಅಲ್ಲ ಆತ್ಮ ಎಂದು ತಿಳಿದುಕೊಳ್ಳುವುದೇ ಜ್ಞಾನ. ಶರೀರ ಅಲ್ಲ ಆತ್ಮ ಅನ್ನೋ ಭಾವನೆಯಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ?
ಅವ್ರು ಪರೀಕ್ಷೆ ಮಾಡ್ಕೋಬೇಕು. ಶರೀರ ಭಾವನೆಯಲ್ಲೇ ನಮ್ಮಲ್ಲಿ ಪಿರಮಿಡ್ ಸೊಸೈಟಿನಲ್ಲಿ 90% ಶರೀರದ ಬಗ್ಗೆನೇ ಹೇಳ್ತಾ ಇದ್ದಾರೆ, ರೋಗಗಳ ಬಗ್ಗೆನೇ ಹೇಳ್ತಾ ಇದ್ದಾರೆ. ಎಲ್ಗಾದ್ರೂ ಕ್ಲಾಸ್ಗೆ ಹೋಗ್ಲಿ ನಾವು, ಮೊನ್ನೆ ಯಾವುದೋ ಒಂದು ಹೋಗಿದ್ದೆ ನಾನು, ನೀವು ಅನುಭವ ಹೇಳ್ರಿ ಅಂತಂದ್ರೆ ಅವ್ರು ನಂಗೆ ಆ ಕಾಯಿಲೆ ಮೇಲಾಯ್ತು, ಈ ಕಾಯಿಲೆ ಮೇಲಾಯ್ತು ಅಂತ ಹೇಳ್ತಿದ್ರು. ನಾನು ಹೇಳಿದೆ ಅದಕ್ಕೆ, ನೀವು ಬರೇ ಕಾಯಿಲೆ ಮೇಲಾಗದೆ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ ಧ್ಯಾನ ಮಾಡಿ, ನಿಮ್ಗೆ ಏನು ಆಧ್ಯಾತ್ಮಿಕವಾಗಿ ಏನು ಅನುಭವ ಆಗಿದೆ ಅಂತ ಹೇಳಿದ್ರೆ ಅಲ್ಲಿರೋ ಮಾಸ್ಟ್ರ್ ಹೇಳಿದ್ರು, ಸರ್ ಮೊದಲು ಶರೀರ ಸರಿ ಹೋದ್ರಲ್ವಾ ಅದೆಲ್ಲವ ಸರಿ ಹೋಗೋದು ಅಂತ. ಏನ್ ಹೇಳ್ತೀರಾ ಅವ್ರಿಗೆ? ನಾನೇನು ಹೇಳಿಲ್ಲ ಅವ್ರಿಗೆ. ಅಲ್ಲಿಗೆ ಮಾಸ್ಟರ್ಸ್ ಕೂಡ, ಅಲ್ಲಿ ಕ್ಲಾಸ್ ಮಾಡ್ತಕ್ಕಂಥ ಮಾಸ್ಟರ್ಸ್ ಕೂಡ ದೇಹ ಸ್ಥಿತಿಲೇ ಇದ್ದಾರೆ. ಇನ್ನ 90% ಮಾಸ್ಟರ್ಸ್ ದೇಹ ಸ್ಥಿತಿಲೇ ಇದ್ದಾರೆ. ಅಂದ್ರೆ ಇಲ್ಲಿ ಒಬ್ಬ ಪರಮಾತ್ಮನ ಹಿಡ್ಕೊಂಡ್ರೆ ಎಲ್ಲ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ, ಬರೀ ದೇಹನ ಹಿಡ್ಕೊಂಡಿದ್ದಾರೆ ಅವರು, ಅಲ್ವಾ? ಇದಕ್ಕೊಂದು ಎಕ್ಸಾಂಪಲ್ ಹೇಳಿದೀನಿ ಕತೆ ಅವಾಗ್ಲೇನೇನೆ. ಏನ್ ಗೊತ್ತಾ, ಒಬ್ಬ ರಾಜ ಪ್ರಕಟಣೆ ಮಾಡ್ದ, ಯಾರ್ಯಾರಿಗೆ ಏನೇನ್ ಬೇಕೋ ವಸ್ತು ಎಲ್ಲ ವಸ್ತುಗಳನ್ನ ತಗೊಳ್ರಿ ಅಂತ. ಮಹಾರಾಜ ವಜ್ರ ವೈಡೂರ್ಯ ಎಲ್ಲವನ್ನು ಪ್ರಕಟಣೆ ಮಾಡ್ದ. ಅಲ್ಲಿ ಅವರು ಯಾರ್ಯಾರಿಗೆ ಏನೇನ್ ಬೇಕೋ, ಯಾರ್ಯಾರಿಗೆ ಏನ್ ಅವಶ್ಯಕತೆ ಇದೆಯೋ ಅದೆಲ್ಲ ತಗೊಂಡ್ರು. ಆದ್ರೆ ಒಬ್ಬ ಬಾಲಕಿ ಏನ್ ಮಾಡಿದ್ಲು, ಯಾರೇನ್ ಬೇಕಾದ್ರೂ ತಗೋಬೋದಾ ಅಂತ ಅಂದ್ಲು. ಓ, ಯಾರೇನ್ ಬೇಕಾದ್ರೂ ತಗೋಬಹುದು ಅಂತಂದ್ರು. ಅದಕ್ಕೆ ಆ ಹುಡುಗಿ ಏನ್ ಹೇಳಿದ್ಲು, ನೀವೇ ಬೇಕು ಅಂತಂದ್ಲು. ಮಹಾರಾಜನ್ನ ನೀವೇ ಬೇಕು ಅಂತಂದ್ಲು. ಕೊಡ್ಲೇಬೇಕಲ್ಲ ಮಹಾರಾಜ, ನೀವೇ ಬೇಕು ಅಂತಂದ್ರೆ. ಅಲ್ಲಿಗೇನಾಯ್ತು, ಇವರು ಮಹಾರಾಜ ಇಟ್ಟಿರ್ತಕ್ಕಂಥ ವಸ್ತುಗಳನ್ನ ತಗೊಂಡ್ರು. ಮಹಾರಾಜನ್ನ ಇಟ್ಕೊಂಡ್ರೆ ರಾಜ್ಯ ನ್ಯಾಯ ಮುಂದಾಯ್ತಲ್ಲ, ಎಲ್ಲ ಸಿಕ್ತಲ್ಲ ಅಲ್ಲಿಗೆ. ಆ ರಾಜ್ಯನ ಮಹಾರಾಜ ಅಂದ್ರೆ ಪರಮಾತ್ಮನನ್ನು ಇಟ್ಕೊಳ್ಳೋದು ಬಿಟ್ಟು ಬರೀ ಈ ದೇಹನೇ ಅವ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇಹಗಳಿಗೋಸ್ಕರನೇ ಧ್ಯಾನ ಮಾಡ್ತಾ ಇದ್ದಾರೆ ಎಲ್ಲರೂ ಮಾಸ್ಟರ್ಸು, ಅಲ್ವಾ? ಇದು ದೇಹಕ್ಕೋಸ್ಕರ ಅಲ್ಲ ಧ್ಯಾನ ಮಾಡೋದು. ನಮ್ಮಲ್ಲಿ ಏನು ಬದಲಾವಣೆ ಆಗಿದೆ, ಬದಲಾವಣೆ ಆದ್ರೇನೆ ಗುಣ ಪರಿವರ್ತನೆ ಆಗೋದು, ಗುಣ ಪರಿವರ್ತನೆ ಆದ್ರೇನೆ ಹೊಸ ಕರ್ಮಗಳನ್ನ ಮಾಡದೇ ಇರೋದು, ಹೊಸ ಕರ್ಮಗಳನ್ನ ಮಾಡದೇ ಇದ್ರೇನೆ ನಮ್ಗೆ ಜನ್ಮ ಕಡಿಮೆ ಆಗೋದು, ಜನ್ಮ ಕಡಿಮೆ ಆದ್ರೇನೆ ಮೋಕ್ಷ ಸಿಗೋದು. ಅದಕ್ಕೋಸ್ಕರ ಅನುಭವಗಳಿಗೋಸ್ಕರ ಧ್ಯಾನ ಅಲ್ಲ, ಆರೋಗ್ಯಕ್ಕೋಸ್ಕರ ಧ್ಯಾನ ಅಲ್ಲ, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದಕ್ಕೋಸ್ಕರವಾಗಿ ಧ್ಯಾನ ಮಾಡ್ಬೇಕು ನಾವು, ಅಲ್ವಾ? ಮತ್ತೆ ಏನ್ ಹೇಳಿದಾರೆ ಇಲ್ಲಿ ಶಂಕರಾಚಾರ್ಯರು, ನೋಡ್ರಿ, ಒಂದ್ ಟ್ಯಾಂಕ್ ಇರುತ್ತೆ ಅನ್ಕೊಳ್ಳಿ, ಒಂದ್ ಟ್ಯಾಂಕ್ ಅಲ್ಲಿ ನೀರ್ ತುಂಬ್ತಾ ಇರ್ತೀವಿ ನಾವು. ನೀರ್ ತುಂಬ್ತಾ ಇದ್ರೆ ಕೆಳಗಡೆ ಒಂದು ಹೋಲ್ ಮಾಡ್ತೀವಿ ನಾವು. ಕೆಳಗಡೆ ಒಂದು ಹೋಲ್ ಆಗಿದ್ರೆ ನಾವು ನೀರನ್ನು ಹಾಕ್ದಂಗೆ ಎಲ್ಲಾನು ಏನಾಗುತ್ತೆ, ಅದು ನೀರು ಹೊಟ್ಟು ಹೋಗ್ತಾ ಇರುತ್ತೆ. ಎಲ್ಲಿ ಟ್ಯಾಂಕ್ ತುಂಬುತ್ತೆ, ಅಲ್ವಾ? ಆ ರೀತಿಯಾಗಿ ನಮ್ಮ ಧ್ಯಾನವನ್ನ ಮಾಡಿ ಜ್ಞಾನವನ್ನು ಹೆಚ್ಚಿಸ್ಕೊಂಡ್ರೆ ಅಲ್ಲಿ ಜ್ಞಾನ ವ್ಯರ್ಥ, ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ತಾ ಇದ್ರೆ ನಾವು ಸದ್ವಿನಿಯೋಗ ಮಾಡ್ಕೊಳ್ದಂಗೆ ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ತಾ ಇದ್ರೆ ಎಲ್ಲಿರುತ್ತೆ ಶಕ್ತಿ? ಹೋಗ್ತಾ ಇರುತ್ತೆ. ಆ ಶಕ್ತಿಯನ್ನ ತೂತ್ ಮುಚ್ಚಬೇಕು, ಅಲ್ಲಿ ತೂತ್ ಮುಚ್ಚಿದ್ರೇನೆ ಟ್ಯಾಂಕ್ ತುಂಬಿಕೊಳ್ಳೋದು. ಆ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ನಾವು ವ್ಯಯ ಮಾಡಬಾರದು, ಅಲ್ವಾ? ಅದಕ್ಕೆ ಏನ್ ಮಾಡ್ಬೇಕು, ಶಂಕರಾಚಾರ್ಯರು ಏನ್ ಹೇಳಿದ್ರು, ಇದಕ್ಕೆಲ್ಲನೂ ಏನ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಹಂಗೆ ಸಂಪಾದನೆ ಮಾಡ್ಕೋಬೇಕು ಅಂದ್ರೆ ನಿತ್ಯ ಸಾಧನಾ ಚತುಷ್ಟಯ, ನಿತ್ಯ ವಿವೇಕ ವಿಚಾರ ವೈರಾಗ್ಯ ಷಟ್ ಸಂಪತ್ತಿ ಮುಮುಕ್ಷತ್ವ. ನಿತ್ಯ ವಸ್ತು ವಿವೇಕ ವೈರಾಗ್ಯ ಇರಬೇಕು, ಷಟ್ ಸಂಪತ್ತಿ ಮತ್ತೆ ಮುಮುಕ್ಷತ್ವ ಪಡಿಬೇಕು. ಇವೆಲ್ಲ ಮಾಡಿದ್ರೇನೆ ನಮ್ಮಲ್ಲಿ ಆ ಶಕ್ತಿ ಹಂಗೆ ಇರೋದು. ನೀರಲ್ಲಿ ಟ್ಯಾಂಕು ತೂತ್ ಮುಚ್ಚಿದ್ರೆ ಯಾವ ರೀತಿ ನೀರ್ ಹಂಗೆ ಸ್ಟಾಕ್ ಇರುತ್ತೋ ಆ ರೀತಿಯಾಗಿ ನಾವು ಇವನ್ 4 ಫಾಲೋ ಅಪ್ ಮಾಡ್ಬೇಕು. ಮತ್ತೆ ಇಲ್ಲಿ ನಾವು ಮುಖ್ಯವಾಗಿ ಇವತ್ತು ಮಾನವನ ಕರ್ತವ್ಯಗಳು ಏನೇನು ಅಂತ ತಿಳ್ಕೊಂಡಿರ್ಲಿ, ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಿರ್ಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಂಡಿರ್ಬೇಕು, ಯಾವುದನ್ನ ಹಿಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು, ಯಾವುದನ್ನ ಬಿಡ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು, ಯಾವುದನ್ನ ಹಿಡ್ಕೋಬೇಕು ಯಾವುದನ್ನ ಬಿಡ್ಬೇಕು. ಅಷ್ಟೇ ಅಲ್ಲ, ಮತ್ತೆ ಮಾನವನ ಕರ್ತವ್ಯಗಳು 6 ಕರ್ತವ್ಯಗಳನ್ನ ಇಲ್ಲಿ ಹೇಳಿದ್ದಾರೆ. ಏನೇನು ಅಂತ: ನೆನಪಿನಲ್ಲಿಟ್ಟುಕೊಳ್ಳುವುದು, ತಿಳಿದುಕೊಳ್ಳಬೇಕಾಗಿರುವುದು, ಮಾಡಬೇಕಾಗಿರುವುದು, ಬಿಡಬೇಕಾಗಿರುವುದು, ಗಮನಿಸಬೇಕಾಗಿರುವುದು, ಜೀವನದಲ್ಲಿ ಇರಬಾರದವುಗಳು, ಏನಿರಬಾರ್ದು ಜೀವನದಲ್ಲಿ ಅಂತ 6 ಪಾಯಿಂಟ್ ಹೇಳಿದ್ದಾರೆ ಇಲ್ಲಿ ಮಾನವನ ಕರ್ತವ್ಯಗಳು, ಅಲ್ವಾ?
ಎಲ್ಲನೂ ಮೇಡಮ್ ಅವರು, ರಾಜಲಕ್ಷ್ಮಿ ಮೇಡಮ್ ಎಲ್ಲ ಉಪನಿಷತ್ತು ಎಲ್ಲ ಪುಸ್ತಕಗಳನ್ನು ಓದಿ ಬರೆದಿರೋದು. ಅವ್ರ ಪುಸ್ತಕಗಳಂದ್ರೆ ಅಷ್ಟು ತಮಾಷೆ ಅಲ್ಲ. ಉಪನಿಷತ್ತು, ಭಗವದ್ಗೀತೆ, ಉತ್ತರ ಗೀತೆ ಎಲ್ಲವನ್ನು ಓದಿ ಅವ್ರ ಕೆಲಸನೇ ಅದು. ಡೈಲಿ ಓದ್ತಾ ಇರ್ತಾರೆ. ಓದಿ ಶೋಢೀಕರಿಸಿ ನಮ್ಗೆ ಇಡೀ ಪುಸ್ತಕಗಳನ್ನು ಇಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಸ್ವಾಧ್ಯಾಯ ಬಹಳ ಮುಖ್ಯ, ಸ್ವಾಧ್ಯಾಯ ಮಾಡಲೇಬೇಕು. ಮತ್ತೆ ಇಲ್ಲಿ ಫಸ್ಟ್ ಏನ್ ತಿಳ್ಕೊಳ್ಳೋಣ, ನೆನಪಿನಲ್ಲಿಟ್ಟುಕೊಳ್ಳಬೇಕಾದದ್ದು ಏನನ್ನ ನಾವು ನೆನಪಲ್ಲಿ ಇಟ್ಕೋಬೇಕು ಅಲ್ವಾ? ಮುಖ್ಯವಾಗಿ ಇಲ್ಲೊಂದು ನೆನಪಲ್ಲಿ ಇಟ್ಕೋಬೇಕಾಯ್ತು, ಭಗವಂತ ಮಾಡಿದಂತಹ ಉಪಕಾರವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಭಗವಂತ ಮಾಡಿರ್ತಕ್ಕಂಥ ಉಪಕಾರ ನೆನಪಲ್ಲಿ ಇಟ್ಕೋಬೇಕು. ಭಗವಂತ ಏನು ಉಪಕಾರ ಮಾಡಿದ್ದಾನೆ ನಮ್ಗೆ ಅಂತನ ಅಲ್ವಾ? ಅದ್ ಬಿಟ್ಬಿಟ್ಟು ಓ ಭಗವಂತ ನಿಂಗ್ ದಯ ಇಲ್ವಾ, ನಂಗೆ ಕಷ್ಟ ಕೊಟ್ಟಿದೀಯಲ್ಲಪ್ಪ, ರೋಗಗಳು ಬಂದವಲ್ಲಪ್ಪ, ಹೆಂಡತಿ ಸಂಸಾರನಪ್ಪ, ಹಣ ಇಲ್ಲಪ್ಪ ನನ್ ಕೂಡೆ, ಏನಪ್ಪ ಭಗವಂತ ಅಂತ ಹೋಗ್ತೀವಿ ದೇವಸ್ಥಾನದಲ್ಲಿ, ನನ್ನ ಕಷ್ಟಗಳನ್ನ ವಾರ ಮಾಡಪ್ಪ, ನನ್ನ ಕಷ್ಟಗಳನ್ನ ತೊಲಗಿಸಪ್ಪ ಅಂತೇಳಿ ಕೈ ಮುಗಿದು ಬೇಡ್ಕೊಂತ ಇರ್ತೀವಿ. ಅದಕ್ಕೆ ಒಂದ್ಸಾರಿ ಒಬ್ಬ ಭಕ್ತ ದೇವ್ರನ್ನ ಬೇಡ್ಕೊಂತ ಇದ್ರೆ ಅಲ್ಲಿಗೆ ಅದು ಹೇಳ್ತಂತೆ ಕಲ್ಲು. ದೇವ್ರು ಕೇಳ್ದಾಗ, ಏನಪ್ಪ ನನ್ಗೆ ಇಷ್ಟು ಕಷ್ಟಗಳು ಕೊಟ್ಟಿದೀಯಾ, ಯಾಕಪ್ಪ ಭಗವಂತ ನಂಗೆ ದಯ ತೋರಿಸು ಅಂದಾಗ ಅದು ಹೇಳ್ತಂತೆ, ಅಲ್ಲಯ್ಯ ನನಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ, ನನಗೆ ಎಷ್ಟು ಉಳಿ ಏಟ್ ಬಿದ್ದಿದೆ, ನನಗೆ ವಿಗ್ರಹ ಆಗ್ಬೇಕಾದ್ರೆ ಉಳಿ ಏಟ್ ಬೀಳ್ತಾವಲ್ಲ, ಎಷ್ಟು ಕಷ್ಟ ಕೊಟ್ಟಿದ್ದಾರೆ, ಎಷ್ಟು ಉಳಿ ಏಟ್ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ವೇನ ಇವಾಗ ನಾನು ನಿಗ್ರಹ ಆಗಿರೋದು. ಎಷ್ಟು ಕಷ್ಟ ಅನುಭವಿಸಿದ್ನಪ್ಪ ನಾನು ಮೊದ್ಲು. ಆ ಕಷ್ಟ ಅನುಭವಿಸೋದಿಕ್ಕೆ ಇವಾಗ ಪೂಜೆ ಮಾಡಿಸ್ಕೊಂತ ಇದ್ದೀನಿ ನಾನು. ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ, ನನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಲ್ವಾ? ಆ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ, ನನ್ನನ್ನು ಪೂಜೆ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಉಳಿ ಏಟ್ ಬಿದ್ದಿದೆ ನನಗೆ. ಆ ಉಳಿ ಏಟ್ ಬಿದ್ದು ಕಷ್ಟಗಳನ್ನ ಅನುಭವಿಸೋದಿಕ್ಕೆ ಇವಾಗ ನಾನು ಮೂರ್ತಿ ಆಗಿದ್ದೀನಿ. ನೀನು ಕೂಡ ಆ ಕಷ್ಟಗಳನ್ನ ಅನುಭವಿಸಿದರೆ, ಕಷ್ಟಗಳನ್ನ ಸಹಿಸ್ಕೊಂಡ್ರೆ ನೀನು ಕೂಡ ಮೂರ್ತಿ ಆಗ್ತೀಯಾ. ಕಷ್ಟಗಳು ಬಂದಿದೆ, ಪತ್ರಿಕೆ ಹೇಳ್ತಾರೆ, ಕಷ್ಟಗಳು, ನಷ್ಟಗಳು, ಅವಮಾನಗಳು ಆಧ್ಯಾತ್ಮಕ್ಕೆ ಸೋಪಾನಗಳು. ಕಷ್ಟಾಲು, ನಷ್ಟಾಲು, ಅವಮಾನಾಲು ಆಧ್ಯಾತ್ಮಕ್ಕೆ ಸೋಪಾನಗಳು. ಕಷ್ಟ, ನಷ್ಟ, ಅವಮಾನ ಅದು ಸೋಪಾನ ಆಧ್ಯಾತ್ಮಕ್ಕೆ. ಬಸವಣ್ಣವ್ರು ಕೂಡ ಹೇಳಿದ್ದಾರೆ, ನಿಂದಿಸಿದರೆ ನಿಂದಿಸಲಿ ಬಿಡು, ನೋಯಿಸಿದರೆ ನೋಯಿಸಲಿ ಬಿಡು, ಮನ ಬಂದಂತೆ ಕೂಗಾಡಿದರೆ ಕೂಗಾಡಲಿ ಬಿಡು, ನೊಂದುಕೊಳ್ಳಬೇಡ, ಮಾರುತ್ತರ ನೀಡದಿರು, ಸುಮ್ಮನಿದ್ದು ಬಿಡು, ಅವರವರ ಬುತ್ತಿ ಅವರವರ ಹೆಗಲಿಗೆ, ದೇವರಂತಿದ್ದು ಬಿಡು, ದೇವರಾಗಿ ಬಿಡು ಅಂತ ಹೇಳಿದ್ರು ಕೂಡಲ ಸಂಗಮ ದೇವ ಅಂತ. ಅವ್ರೇನ್ ಹೇಳಿದ್ರು, ವಿಗ್ರಹ ಏನಕ್ಕೆ ಬೇಕು ದೇವಸ್ಥಾನದಲ್ಲಿ ಗೊತ್ತಾ? ವಿಗ್ರಹ ನೋಡಿ ಏನ್ ಕಲ್ತ್ಕೋಬೇಕು ಗೊತ್ತಾ? ಬಸವಣ್ಣ ಹೇಳಿರೋದು ಇವಾಗ ಇಲ್ಲಿ. ನಿಂದಿಸಿದರೆ ನೀನು ಯಾರು ಬೈತಾ ಇರ್ತಾರೆ, ನೀನ್ ಅಂತವನು ಇಂಥವನು, ಬುದ್ಧನ್ ಬೈದ್ರೆ ಏನಾದ್ರು ದೇವದತ್ತ ಬೈದಾಗ ಅವ್ರು ಹೇಳಿದ್ರು ಶಿಷ್ಯರು, ಏನ್ ಸ್ವಾಮಿ ದೇವದತ್ತ ಹಂಗ, ಚಿಕ್ಕಪ್ಪನ ಮಗ ದೇವದತ್ತ ಹಂಗ್ ಬೈತಾ ಇದ್ದಾನೆ, ಸುಮ್ಮನೆ ಇದ್ದೀರಾ ನೀವು ಅಂದ್ರೆ, ಬೈಲಿ ಬಿಡಪ್ಪ, ನಂದೇನೋ ಹಿಂದಿನ ಜನ್ಮದಲ್ಲಿ ಅವ್ನು ಬೈದಿದ್ದೀನಿ ನಾನು, ಅದಕ್ಕೋಸ್ಕರ ಇವಾಗ ನನ್ನ ಬೈತಾ ಇದ್ದಾನೆ. ಈಗ ಮುಂದೆ ಏನಾದ್ರು ನಾವು ಅವನ್ನ ರಿಯಾಕ್ಷನ್ ಕೊಟ್ರೆ ಕರ್ಮ, ಹೊಸ ಕರ್ಮ ಹಾಳಾಗುತ್ತೆ, ಸುಮ್ಮನಿದ್ದು ಬಿಡು ಅಂತೇಳಿ ಬಸವಣ್ಣ. ನಿಂದಿಸಿದ್ರೆ ನಿಂದಿಸ್ಲಿ, ಮನಸ್ಸು ನೋಯಿಸಿದ್ರೆ ನೋಯಿಸ್ಲಿ, ಕೂಗಾಡ್ತಾನೆ ಬಂದ್ ಮನೆ ಮುಂದೆ, ಅಂತವನು ಇಂಥವನು ಬಾಯಿಗೆ ಸುಮ್ಮನಿದ್ದು ಬಿಡು ಅಂತ ಹೇಳಿದ್ರು ಬಸವಣ್ಣ. ಮಾರುತ್ತರ ನೀಡದಿರು, ಮತ್ತೆ ರಿಯಾಕ್ಷನ್ ತೋರಿಸ್ಬೇಡ ನೀನು, ಮಾರುತ್ತರ ನೀಡದಿರು, ಅವರವರ ಬುತ್ತಿ ಅವರವರ ಹೆಗಲಿಗೆ. ಅವ್ರು ಏನ್ ಮಾಡ್ತಾ ಇದ್ದಾನೆ, ಏನ್ ಅಂತ ಇದ್ದಾನೆ ಅದು ಅವನಿಗೆ ಇರುತ್ತೆ, ಅವನ ಬುತ್ತಿ. ಅವ್ರ ಬುತ್ತಿ ಅವರೇ ಊಟ ಮಾಡ್ಬೇಕು, ನೀವ್ ಮಾಡಿರೋ ಅಡಿಗೆ ನೀನೇ ಉಣ್ಬೇಕು, ಬೇರೆಯವ್ರು ಉಣ್ಣಂಗಿಲ್ಲ. ಅವರವರ ಬುತ್ತಿ ಅವರವರ ಹೆಗಲಿಗೆ, ಅವರವರೇ ಮಾಡಿರೋ ಕರ್ಮ ಅವನೇ ಅನುಭವಿಸ್ಕೊಂತಾನೆ. ಸುಮ್ಮನಿದ್ದು ಬಿಡು, ಸುಮ್ಮನಿರು, ದೇವರಂತಿದ್ದು ಬಿಡು, ದೇವರಾಗಿ ಬಿಡು. ಲಾಸ್ಟಲ್ಲಿ ಹೇಳಿದ್ರು, ದೇವರಂತಿದ್ದು ಬಿಡು, ದೇವರಿದ್ದ ದೇವರಾಗಿ ಬಿಡು ಅಂದ್ರೆ, ಆ ಕಲ್ಲು ದೇವಸ್ಥಾನದಲ್ಲಿ ಯಾಕೆ ಸುಮ್ಮನೆ ಇದೆಯೋ ನೀನು ಹಾಗೆ ಸುಮ್ಮನೆ ಇರು ಅನ್ನೋ ಉದ್ದೇಶಕ್ಕೆ ಅಲ್ಲಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿರೋದು, ಪೂಜೆ ಮಾಡಕ್ಕಲ್ಲ. ಹಿರಿಯರೇನು ಮಾಡ್ಲಿಲ್ಲ, ಸುಮ್ಮನೆ ಅಲ್ಲಿ ಎಲ್ಲವನ್ನು ಅರ್ಥ ಇಟ್ಕೊಂಡು ಮಾಡಿದ್ದಾರೆ ಎಲ್ಲಾರುನು ಅಲ್ವಾ? ಆ ವಿಗ್ರಹ ಹೆಂಗ್ ಸುಮ್ಮನೆ ಇರುತ್ತೆ, ಏನು ಮಾತನಾಡ್ದಂಗೆ, ನಾವು ಕೂಡ ಸುಮ್ಮನೆ ಇದ್ಬಿಡ್ಬೇಕು. ಅದ್ ನೋಡಿ ಅಲ್ಲಿ ಕಲಿಬೇಕು. ಓಹೋ ನೋಡಪ್ಪ ಅಲ್ಲಿ ವಿಗ್ರಹ ಹೆಂಗ್ ಸುಮ್ಮನೆ ಇದೆ, ನಾವು ಕೂಡ ಸುಮ್ಮನೆ ಇರಬೇಕು. ದೇವಾಲಯ ಅಂತ ಯಾಕೆ ಹೇಳ್ತಾರೆ? ಆಲಯ,
ಆ ಲಯ. ಆ ಅಂದ್ರೆ ಅದರಲ್ಲಿ ಲಯ ಆಗುವುದು, ಅದರಲ್ಲಿ ಸೇರಿಕೊಳ್ಳುವುದು. ದೇವಾಲಯಕ್ಕೆ ಹೋಗೋದು ಅಂದ್ರೆ ಆಲಯ ಅಂದ್ರೇನು? ಆ ಲಯ, ಅದರಲ್ಲಿ ಲಯ ಆಗುವುದು. ಲಯ ಆಗುವುದು ಅಂದ್ರೇನು? ಸೇರ್ಕೊಳ್ಳುವುದು. ಆ ಅಂದ್ರೆ ಏನು? ಆತ್ಮ. ಆಲಯ ಅರ್ಥ ಆಯ್ತಾ ಇವಾಗ? ದೇವಾಲಯ ಅಂದ್ರೇನು? ಆಲಯ. ಆ ಅಂದ್ರೆ ಆತ್ಮ, ಲಯ ಅಂದ್ರೆ ಸೇರುವುದು. ಆತ್ಮದಲ್ಲಿ ಸೇರಿಕೊಳ್ಳುವುದಕ್ಕೆ ಆ ದೇವಾಲಯಗಳಲ್ಲಿ ಹೋಗಬೇಕು. ಮತ್ತೆ ಆತ್ಮವನ್ನ ಸೇರ್ಕೊಳಕ್ ಆ ದೇವಾಲಯಕ್ಕೆ ಹೋಗ್ಬೇಕು ಅಂದ್ರೆ, ಆಲಯ ಆಗ್ಬೇಕು ಅಂದ್ರೆ, ಆತ್ಮದಲ್ಲಿ ಸೇರ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಧ್ಯಾನ ಮಾಡಬೇಕು. ಅರ್ಥ ಆಯ್ತಾ? ಧ್ಯಾನ ಮಾಡುವುದಕ್ಕೋಸ್ಕರ, ಆಲಯ ಆಗುವುದಕ್ಕೆ, ಆತ್ಮದಲ್ಲಿ ಲಯ ಆಗುವುದಕ್ಕೆ ಆಲಯಗಳನ್ನ ಕಟ್ಟಿಸಿದ್ದಾರೆ ಹಿರಿಯರು. ಅದು ಗೊತ್ತಿಲ್ಲ ನಮ್ಗೆ, ಮೂರ್ಖರು ನಾವು. ಅಷ್ಟು ವಿವೇಕ ಇಲ್ಲ ಅಲ್ವಾ? ಅದಕ್ಕೆ ಪತ್ರಿಜಿ ಅಂತಹ ಸದ್ಗುರುಗಳು ನಮಗೆ ಬಂದು ಈ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಈ ವಿಚಾರಗಳನ್ನ ತಿಳಿದೂ ಕೂಡ ನೀನು ಆಲಯಕ್ಕೆ ಹೋಗಿ ಇನ್ನ ಲಯ ಆಗ್ದಂಗೆ ಬರೇ ಕೈ ಮುಗಿದು ಬರ್ತಾ ಇದ್ದೀಯ ಅಂದ್ರೆ ನಿನಗೇನು ಜ್ಞಾನ ಅರ್ಥ ಆಗಿಲ್ಲ ಅಲ್ವಾ? ಅದಕ್ಕೆ ಒಬ್ಬ ಯೋಗಿ ಕೇಳಿದ್ನಂತಿಲ್ಲಿ, ಯಾರು ಒಬ್ನು ಬೇಡ್ಕೊಂತ ಇದ್ನಂತೆ ದೇವ್ರನ್ನ, ಸ್ವಾಮಿ ನನಗೆ ಕಷ್ಟ ಬಂದಿದೆ ಸ್ವಾಮಿ, ನನ್ಗೆ ಕಷ್ಟ ವಾರ್ ಮಾಡಪ್ಪ ಭಗವಂತ, ಯಾಕಪ್ಪ ಇಷ್ಟು ಕಷ್ಟ ಕೊಟ್ಟಿದೀಯ ಅಂತ. ಆಗ ಒಬ್ಬ ಯೋಗಿ ಅಲ್ಲಿ ಹೋಗ್ತಾ ಇದ್ರಂತೆ. ಆಯ್ತಪ್ಪ ಏನಪ್ಪಾ ಬೇಡ್ಕೊಂತ ಇದೀಯ ದೇವ್ರನ್ನ ಅಂದ್ರೆ, ಏನಿಲ್ಲ ಸ್ವಾಮಿ ನನಗೆ ಕಷ್ಟ ಬಂದಿದೆ, ಹೆಂಡತಿ ಚೆನ್ನಾಗಿಲ್ಲ, ಮಕ್ಳು ಚೆನ್ನಾಗಿಲ್ಲ, ದುಡ್ಡಿಲ್ಲ, ಸಂಸಾರ ನಡೆಸೋದೇ ಕಷ್ಟ ಆಗಿದೆ, ನನಗೆ ಕಷ್ಟಗಳು ಬರ್ತಾನೆ ಇದೆ ಅನ್ನಂತೆ. ಅದಕ್ಕೆ ಅವರು ಯೋಗಿ ಕೇಳಿಸ್ಕೊಂಡಂತೆ, ಓಹೋ ಏನು ಇದೆಯಲ್ಲ ಅಂತೇಳಿ, ಆಯ್ತಪ್ಪ ನಿನ್ ಕಷ್ಟಗಳೆಲ್ಲಾನು ನಾನು ದುಡ್ಡು ಕೊಡ್ತೀನಿ ನಿನ್ಗೆ. ಕಷ್ಟ ಅಂದ್ರೆ ಮೇನ್ ಮುಖ್ಯವಾಗಿ ಏನಿಲ್ಲ, ಕಷ್ಟ ಅಂದ್ರೆ ಹಣ. ನಾವೇನ್ ಅನ್ಕೊಂಡಿದೀವಿ, ಹಣ ಇದ್ರೆ ಮನೆ ಕೊಂಡ್ಕೋಬಹುದು, ಹೆಂಡತಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬೋದು, ಒಡವೆ ತಗೋಬಹುದು, ಮಕ್ಕಳು ಓದಿಸ್ಬೋದು. ಇದು ಮುಖ್ಯ, ಮೇನ್ ಬೇಸಿಕ್ ಹಣ. ಸರಿ, ನಿನಗೆ 1 ಕೋಟಿ ಕೊಡ್ತೀನಪ್ಪ ಕಣ್ ಕೊಡು ಅಂದ್ರು ಅಂತೆ. 1 ಕೋಟಿ ಕೊಡ್ತೀನಿ ಕಣ್ ಕೊಡು ಅಂದ್ರೆ, ಹಾ ಏನ್ ಸ್ವಾಮಿ ಕಣ್ ಕೇಳ್ತಿದ್ದೀರಲ್ಲ ನೀವು, ಕಣ್ಣೋದು ಹೆಂಗು ನಾವು ನೋಡೋದು ಹೆಂಗೆ, ಜೀವನ ಇದ್ ಮಾಡೋದು ಹೆಂಗೆ ಮತ್ತೆ ನೀನು, ಆಗಲ್ಲಪ್ಪ ಅನ್ನಂತೆ. ಆಯ್ತಪ್ಪ ಕಿವಿ ಕೊಡು ಅಂದ್ರಂತೆ. 1 ಕೋಟಿ. ಹಾ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋದು ಹೆಂಗೆ ನಾನು, ಹೋಗ್ಲಿ ನಿನ್ ನಾಲ್ಗೆ ಕೊಡಪ್ಪ 1 ಕೋಟಿ ಕೊಡ್ತೀನಿ ಅಂದ್ರಂತೆ. ತಿನ್ನೋದ್ ಬೇಡವಾ ನಾನು ರುಚಿ ರುಚಿಯಾಗಿರೋದನ್ನ, ಹೋಗ್ಲಿ ನಿನ್ ಕೈ ಕೊಡಪ್ಪ, ಕಾಲ್ ಕೊಡಪ್ಪ, 1 ಕೋಟಿ ಕೊಡ್ತೀನಿ. ಕೈ ಕೊಟ್ಟು ಕೆಲಸ ಮಾಡೋದು ಹೆಂಗ್ ಸ್ವಾಮಿ, ಕಾಲ್ ಕೊಟ್ರೆ ಓಡಾಡೋದು ಹೆಂಗ್ ಸ್ವಾಮಿ ಅಂತ ಅನ್ನಂತೆ ಅಲ್ವಾ? ಮತ್ತೆ ಇವೆಲ್ಲ ಕೋಟಿ ಕೋಟಿ, ಎಷ್ಟು ಕೋಟಿ ಆಯ್ತಲ್ಗೆ, 8 ಕೋಟಿನೋ 10 ಕೋಟಿನೋ ಎಷ್ಟು, ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಅವಯವಗಳು, ಅಂಗಾಂಗಗಳು ನಮ್ಮ ಭಗವಂತ ನಮಗ್ ಕೊಟ್ಟಿದ್ದಾನಲ್ಲ, ಇದನ್ನ ಬಿಟ್ಟು ನೀನ್ ಕೋಟಿ ಕೋಟಿ ದುಡ್ಡು ಕೊಡು ಅಂತ ಕೇಳ್ತಿದೀಯಲ್ಲಪ್ಪ. ಈ ಅಂಗಾಂಗ ಕೊಟ್ಟಿದ್ದಾನಲ್ಲ, ಮತ್ತೆ ಕೊಡು ಅಂದ್ರೆ ಕೊಡ್ತಾ ಇಲ್ಲ ನೀನು. ಈ ಅಂಗಾಂಗಗಳನ್ನು ಉಪಯೋಗಿಸ್ಕೊಂಡು ನೀನು ಜೀವನದಲ್ಲಿ ದುಡಿಯಪ್ಪ, ನೀನು ಕಷ್ಟಪಡಪ್ಪ, ನೀನು ಕೆಲಸ ಮಾಡಪ್ಪ. ನೀನು ಕಣ್ಣುಗಳು ಏನ್ ಕೊಟ್ಟಿದ್ದಾನೆ, ಒಳ್ಳೆ ದೃಶ್ಯಗಳು ನೋಡಕ್ ಕೊಟ್ಟಿದ್ದಾನೆ ಕಣ್ಣುಗಳನ್ನ. ಬಾಯಿ ಏನ್ ಕೊಟ್ಟಿದ್ದಾನೆ, ಒಳ್ಳೆ ಮಾತನಾಡೋದಕ್ಕೆ ಬಾಯಿ ಕೊಟ್ಟಿದ್ದಾನೆ. ಅಲ್ಲಿಗೆ ಪರಮಾತ್ಮ ಬಾಯಿಂದ 2 ಕೆಲಸ, ಅಲ್ಲಿ ಯಾರೋ ಬಂದು ಕೇಳಿದ್ರಂತೆ, ಏನ್ ಸ್ವಾಮಿ ಕಣ್ಣೆರಡು, ಕಿವಿ 2, ಮೂಗೆರಡು, ಬಾಯಾಕ್ ಒಂದೇ ಕೊಟ್ಟಿದೀಯಾ ಅಂದ್ರಂತೆ. ಬಾಯಾಕ್ ಒಂದೇ ಕೊಟ್ಟಿದ್ಯಾ ಅಂದ್ರೆ, ಅಯ್ಯಪ್ಪ ಭಗವಂತ, ಒಂದು ಬಾಯಿ ಕೊಟ್ಟಿರೋದಕ್ಕೇನೆ ಏನ್ ಮಾತಾಡ್ತಾರಯ್ಯ, ಏನ್ ತಿಂತಾರಯ್ಯ, 2 ಬಾಯಿ ಕೊಟ್ಟಿದ್ರು ಎಷ್ಟು ತಿಂತಿದ್ರು, ಎಷ್ಟು ಮಾತಾಡ್ತಿದ್ರಪ್ಪ ಜನ. ಹಬ್ಬಬ್ಬ ಅದಕ್ಕೇನಯ್ಯ 1 ಕೊಟ್ಟಿದೀನಿ, ಒಂದೇ ಬಾಯಿ ಕೊಟ್ಟಿರೋದು ಅಂತಲ್ಲ ಅಲ್ವಾ? ತಿನ್ನೋದಿಕ್ಕ ನಾವು ಬಾಯಿ ಕೊಟ್ಟಿರೋದು, ಮಾತನಾಡೋದಿಕ್ಕ ನಾವು ಬಾಯಿ ಕೊಟ್ಟಿರೋದು. ನೋಡಿ ಪತ್ರಿಜಿ ಮೊನ್ನೆ ಹೇಳಿದ್ರು, ನನ್ನ ಇದ್ರಲ್ಲಿ ಏನ್ ಹೇಳ್ತಾ ಇದ್ರು, ಬಾಯಿ ಇರೋದು ನಾವೆಲ್ಲರನ್ನು ನೋಡಿ, ಪ್ರಾಣಿಗಳನ್ನು ನೋಡಿ ಕಲಿಬೇಕಂತೆ. ಅನಿಮಲ್ಸ್ ಆರ್ ಟೀಚರ್ ಫಾರ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ದಾರೆ. ಯಾಕೆ? ಸುಮ್ಮನೆ ಇರ್ತಾವ ಅವು, ಮಾತನಾಡೋದೇ ಇಲ್ಲ, ಜೀವನ ಮಾಡಲ್ವಾ ಅವರು ಪ್ರಾಣಿಗಳು? ಆ ಪ್ರಾಣಿಗಳಂತೆ ಇರ್ಬೇಕು ನಾವು ಅಂತ ಹೇಳ್ತಾರೆ. ನಾವು ಆ ಪ್ರಾಣಿಗಳಂತೆ ಇರ್ಬೇಕು, ಆ ಪ್ರಾಣಿಗಳು ನೋಡಿ ಕಲಿಬೇಕು ನಾವು. ಬಾಯಿ ಬಂದಿದೆ ಸುಮ್ಮನೆ ಮಾತನಾಡೋದಲ್ಲ, ಮೌನವಾಗಿರ್ಬೇಕು.
ಹೇಳ್ತಾರೆ ಪತ್ರಿಕೆ ಬರ್ತಾ ಬರ್ತಾ ಕೆಲವು ದಿನಗಳಲ್ಲಿ ಎಲ್ಲರೂ ಮಾತಾಡೋದೇ ಎಲ್ಲ ಮೌನವಾಗಿರ್ತಾರೆ ಅಂತಾನ. ಫಸ್ಟ್ ಕ್ಲಾಸ್ ಆಗಿರುತ್ತೆ, ಎಲ್ಲ ನಡೆಯುತ್ತೆ ಮಾತಾಡದೇ ಇದ್ರು. ನಾವು ಒಂದ್ಸರ್ತಿ ಕಡ್ತಲ್ಗೆ ಹೋಗಿದ್ವಿ, ಸುಮಾರು 2013 ಏನೋ. ವಾರ ಮೌನ ಧ್ಯಾನ ಇತ್ತು, ತುಂಬಾ ಚೆನ್ನಾಗಿತ್ತು. 14 ದಿನ ಪ್ರೋಗ್ರಾಮ್ ಇತ್ತು. 7 ದಿನ ಮೌನ ಧ್ಯಾನ, 7 ದಿನ ಸೆಲೆಬ್ರೇಷನ್ಸ್, 25ನೇ ಸಿಲ್ವರ್ ಜುಬ್ಲಿದಲ್ಲಿ ನಾವು ವಾರನೂ ಮೌನ ಇದ್ವಿ. ಎಷ್ಟು ಚೆನ್ನಾಗಿತ್ತು ಮೌನ ಇದ್ದಾಗ. ಅವಾಗ ನಾವು ಅಂತೀವಿ ಸುಮ್ಮನೆ ಮಾತನಾಡೋದು ಅಂತಾನ. ಎಷ್ಟು ಮೌನ ಇರುತ್ತೋ ಅಷ್ಟು ಶಕ್ತಿ ನಮ್ಮಲ್ಲಿ ಬರ್ತಾ ಇರುತ್ತೆ. ಇಷ್ಟೆಲ್ಲಾ ಅವಯವಗಳನ್ನು ಕೊಟ್ಟಿದ್ನಲ್ಲ ನಿನಗೆ, ಅದನ್ನ ಬಿಟ್ಟು ನಂಗೆ ಇನ್ನು ಕೋಟಿ ಕೊಡು ಕೋಟಿ ಕೊಡು ಕೋಟಿ ಕೊಡು, ಏನ್ ಕೊಡಪ್ಪ ಅಂತ ಕೇಳ್ತಾ ಇದೀಯಲ್ಲ ನೀನು. ಇದಕ್ಕಿಂತ ಇನ್ನೇನಪ್ಪ ಬೇಕು ನಿನಗೆ? ಭಗವಂತ ಪುರಂದ್ರದಾಸ್ ಹೇಳಿದಾರಲ್ವಾ, ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಬೇರಿ ಉಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು, ಕಣ್ಣು ಕೈ ಕಿವಿ ನಾಲಿಗೆ ಇರಲಿಕ್ಕೆ, ಕಣ್ಣು ಕೈ ಕಿವಿ ನಾಲಿಗೆ ಇರಲಿಕ್ಕೆ, ಮಣ್ಣು ಮುಕ್ಕಿ ಮರುಳಾಗುವಿರ. ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲು ಬೇಡಿ ಉಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು. ಏನ್ ಹೇಳಿದ್ರು ಪುರಂದರದಾಸರಲ್ಲಿ? ಮಾನವ ಜನ್ಮ ದೊಡ್ಡದು, ಕಣ್ಣು ಕೈ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕುವಿರ ನೀವು. ಕಣ್ಣು ಕಿವಿ ನಾಲಿಗೆ ಮೂಗು ಎಲ್ಲಾ ಕೊಟ್ಟಿದ್ದಾನೆ ಭಗವಂತ, ಅದನ್ನ ನೋಡಿ ನೀವು ಮಣ್ಣು ಮುಕ್ಕೋ ಕೆಲಸ ಮಾಡ್ತಿದ್ದೀರಲ್ಲಪ್ಪ ನೀವು. ಸದ್ವಿನಿಯೋಗ ಮಾಡ್ಕೊಳ್ಳಿ ಇದನ್ನ ಅಂತ ಹೇಳ್ತಾ ಇದ್ದಾರೆ. ಈ ಮಾನವ ಜನ್ಮ ಸಿಕ್ಕಿರೋದೇ ದುರ್ಲಭ. ಇಲ್ಲಿ ಏನೂ ಅರ್ಥ ಆಗಿಲ್ಲ ನಿಮ್ಗೆ. ಮಾನವ ಜನ್ಮ ತಗೋಬೇಕು ಅಂದ್ರೆ 500ರಿಂದ 1000 ವರ್ಷ ಬೇಕು. ಒಬ್ಬ ಮಾನವ ಜನ್ಮ ತಗೋಬೇಕು ಅಂದ್ರೆ ಎಷ್ಟು? 500ರಿಂದ 1000 ವರ್ಷಗಳು ತಗೋಬೇಕು. ಅಲ್ಲಿ ಅದು ತಕ್ಷಣ ಸಿಗಲ್ಲ ಅಲ್ಲ ನಮ್ಗೆ ಜನ್ಮ. ಹೋದ ತಕ್ಷಣ ನಾವೇನೋ ಹೇಳ್ತೀವಿ, ಈ ಜನ್ಮದಲ್ಲಿ ಉಂಡಿದ್ದೇ ಲಾಭ ತಿಂದಿದ್ದೇ ಲಾಭ. ಯಾರನ್ನಾದ್ರೂ ಕೇಳಿ ಇದೇ ಹೇಳ್ತಾರೆ, ಉಂಡಿದ್ದೇ ಲಾಭ ತಿಂದಿದ್ದೇ ಲಾಭ, ಉಂಡಿದ್ದೇ ಲಾಭ ತಿಂದಿದ್ದೇ ಲಾಭ ಅಂತನ. ಇಲ್ಲಿ ನಾವು ಒಂದು ರಸೀದಿ ಬುಕ್ ಕೊಟ್ಟಿದ್ದಾರೆ ನಮ್ಗೆ ಬುದ್ಧ ಪೌರ್ಣಮಿಗೆ. ಕಲೆಕ್ಟ್ ಮಾಡಕ್ ಹೋದ್ರೆ ಕೆಲವರು ಕೊಡ್ತಾರೆ, ಕೆಲವರು ಅದು ಹೆಂಗ 10 ರೂಪಾಯಿ 50 ರೂಪಾಯಿ ಕೊಟ್ಟರು ಆಯ್ತು, 100 ರೂಪಾಯಿ ಕೊಟ್ಟರು ಆಯ್ತು, ಇಲ್ಲ ಅಂತಾರೆ. ಅದು ಗೊತ್ತಿಲ್ಲ ಅವ್ರಿಗೆ. ಕೊಟ್ಟಿದ್ದು ನಮಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟು ನೀ ಕೆಟ್ಟದನೆ ಬೇಡ, ಕೊಟ್ಟಿದ್ದು ಮುಂದಿಹುದು ಬುತ್ತಿ ಸರ್ಬೇಕ್ನ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟು ನೀ ಕೆಟ್ಟದನೆ ಬೇಡ, ಕೊಟ್ಟಿದ್ದು ಮುಂದಿಹುದು ಬುತ್ತಿ ಸರ್ಬೇಕ್ನ. ನೀನ್ ಕೊಟ್ಟು ದುಡ್ಡು ಹೋಯ್ತು ಅಂತ ಯೋಚನೆ ಮಾಡ್ಬೇಡಪ್ಪ. ಕೊಟ್ಟಿದ್ದು ಮುಂದಿಹುದು ಬುತ್ತಿ, ಮುಂದೆ ಇದ್ದೇ ಇರುತ್ತೆ. ಅದು ಕೊಟ್ಟಿರೋದು ಎಲ್ಲಿ ಹೋಗಲ್ಲ. ಅದನ್ನ ಸಂಪಾದನೆ ಮಾಡ್ಕೋಬೇಕು ನಾವು. ಇಂಪಾರ್ಟೆಂಟ್ ಇಲ್ಲಿ ಕೊಡ್ಬೇಕು, ಕೊಡೋದನ್ನ ಕಲಿಬೇಕು. ಯಾಚಕರಾಗ್ಬಾರ್ದು ನಾವು, ಅಲ್ವಾ? ನಾವು ಕೊಡೋರಾಗ್ಬೇಕು. ನಾವು ಯಾಚಕರಾಗ್ಬಾರ್ದು, ಯಾಚಿಸ್ಬಾರ್ದು ನಾವು, ಅಲ್ವಾ? ಎಷ್ಟು ಕೊಡ್ತೀವೋ ಅಷ್ಟು ವೃದ್ಧಿ ಆಗ್ತಾ ಇರುತ್ತೆ. ನೋಡಿ, ಇದಕ್ಕೊಂದು ಕತೆ ಹೇಳ್ತೀನಿ. ಕೊಟ್ರೆ ಏನಾಗುತ್ತೆ, ಕೊಡ್ದಿದ್ರೆ ಏನಾಗುತ್ತೆ ಅಂತನ. ಒಬ್ರು ಸಾಫ್ಟ್ವೇರ್ ಇಂಜಿನಿಯರು, ಗಂಡ ಹೆಂಡತಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ರಂತೆ. ಸಾಫ್ಟ್ವೇರ್ ಇಂಜಿನಿಯರ್ ಇದ್ರೆ ಅವರು ಬಹಳ ದುಡ್ಡು ಹಣ ಬರ್ತಿತ್ತು. ಎಲ್ಲ ಅಡಿಗೆ ಬಗೆ ಬಗೆಯ ಭಕ್ಷಣೆಲ್ಲ ಮಾಡ್ತಾ ಊಟ ಮಾಡ್ತಾ ಇದ್ರಂತೆ. ಕುತ್ಕೊಂಡು ಊಟ ಮಾಡ್ತಾ ಇದ್ರೆ ಯಾರು ಭಿಕ್ಷುಕ ಬಂದಂತೆ. ಭಿಕ್ಷುಕ ಬಂದಾಗ ಅವರು ಹೆಂಡ್ತಿ, ರೀ ಏನಾದ್ರು ಕೊಡೋಣ ರೀ, ಭಿಕ್ಷುಕ ಬಂದಿದ್ದಾನೆ, ಏನಾದ್ರು ಊಟ ತಗೊಂಡ ಕೊಡೋಣ. ಊಟ ಎಷ್ಟು ಕಾಸ್ಟ್ಲಿ ಇದು, ಎಷ್ಟು ರೇಟ್ ಇದು, ಕೊಟ್ಟು ನಮಗ್ ಬೇಡವಾ? ಇದು ನಾಳೆ ತಿನ್ನೋಣ, ಅವನಿಗೆ ದಾಡಿ, ಅವನಿಗೆ ಕೊಡೋದು ಬೇಡ ಅನ್ನಂತೆ. ನಾನು ಕೊಡ್ಬೇಕು ಅಂತ ಈ ಅಮ್ಮ, ಕೊಡ್ಬೇಡ ಅಂತ ಅವನು. ಇದಕ್ಕೆ ಜಗಳ ರಂಪೋ ರಾಮಾಯಣ ಆಗಿ ಕೊನೆಗೆ ಡೈವರ್ಸ್ ವರ್ಗು ಬಂದ್ಬಿಡ್ತಂತೆ. ಡೈವರ್ಸ್ ತಗೋಬಿಟ್ರಂತವ್ರು, ಬೇಡ ಅಂತೇಳಿ. ಇಬ್ರು ಡೈವರ್ಸ್ ತಗೊಂಡ್ರು. ಡೈವರ್ಸ್ ತಗೊಂಡ್ಮೇಲೆ ಮತ್ತೆ ಆಕೆ ಹಂಗೆ ಓದಿ ಮತ್ತೆ ಆಕೆ ಇಂಜಿನಿಯರು, ಕಷ್ಟಪಟ್ಟು ಓದಿ ಇಂಜಿನಿಯರ್. ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಹಂಗೆ ಪರಿಚಯ ಆದ ತಕ್ಷಣ, ನೋಡಪ್ಪ ನಾನು ಇಷ್ಟಪಡ್ತಾ ಇದ್ದೀನಿ, ನೀನ್ ಮದ್ವೆ ಆಗ್ಬೇಕು ಅಂತ ಕೇಳಿದ್ಲಂತೆ. ಅವಳು ಹೇಳಿದ್ಲಂತೆ, ಮುಂಚೆ ಹಿಂಗ್ ಮದ್ವೆ ಆಗಿತ್ತು, ನನ್ಗೆ ಬಿಟ್ಟು ಬಂದಿದ್ದೀನಿ, ಡೈವರ್ಸ್ ಆಗಿದ್ದೀನಿ ಅಂತ. ಅವ್ನು ಓಕೆ, ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇಬ್ರು ಮದ್ವೆ ಆದ್ರಂತೆ. ಇಬ್ರು ಮದ್ವೆ ಆಗಿ ಮತ್ತೆ ಸಂಸಾರ ಮಾಡ್ತಾ ಇದ್ದಾಗ ಅವರು ಕೂಡ ಊಟ ಮಾಡ್ತಾ ಇದ್ರಂತೆಲ್ಲ, ಒಳ್ಳೆ ಊಟ ಮಾಡ್ತಾ ಇದ್ದಾಗ ಒಬ್ಬ ಭಿಕ್ಷುಕ ಬಂದಂತೆ. ಭಿಕ್ಷುಕ ಬಂದ್ರೆ ಅಲ್ಲಿ ಅವನು ಕೇಳಿದ್ನಂತೆ, ಭಿಕ್ಷೆ ಕೊಡಿ ಅಂತ. ಅವಾಗ ಗಂಡ, ರೀ ಇನ್ ಸ್ವಲ್ಪ ಊಟ ಅವ್ರು ಕೊಡೋಣ ಅಂತಂದ್ರೆ, ಓ ಧಾರಾಳವಾಗಿ ಕೊಡು, ಅದಕ್ಕೇನಂತೆ, ಬೇಕಾದ್ರೆ ಮಾಡ್ಕೊಳ್ಳೋಣ ನಾವು, ಇನ್ನು ಇದೆಯಲ್ಲ ಮನೇಲಿ ವಸ್ತುಗಳು ಎಲ್ಲನೂ ಮಾಡ್ಕೊಳ್ಳೋಣ, ಧಾರಾಳವಾಗಿ ಕೊಡು ಅಂತ ಹೇಳಿದ್ನಂತೆ. ಆ ಧಾರಾಳವಾಗಿ ಕೊಡು ಅಂತ ತಗೊಂಡೋಗಿ ಕೊಟ್ಟು ಬಂದ ತಕ್ಷಣ ಮೂರ್ಛೆ ಬಿದ್ದೋದ್ಲಂತೆ. ಊಟ ಕೊಟ್ಟು ಬಂದು, ಅಯ್ಯೋ ಯಾಕೆ, ಏನಾಯ್ತು, ಯಾಕೆ
ಯಾಕೆ ಹಿಂಗ್ ಮೂರ್ಛೆ ಬಿದ್ದೆ ಅಂದ್ರೆ, ರೀ ಅಲ್ಲಿ ಬಂದಿದ್ದೊಂದು ಬ್ಯಾರೆ ಯಾರು ಅಲ್ಲ ರೀ, ಮೊದ್ಲು ನನ್ನ ಗಂಡ ಅನ್ಲಂತೆ. ಮೊದ್ಲು ಗಂಡನೇ ರೀ ಭಿಕ್ಷಕ ಬಂದಿರೋದಲ್ಲಿ ಅನ್ಲಂತ. ಅಯ್ಯೋ, ಮತ್ತೆ ನಾನೇ ಯಾರು ತಿಳಿಲಿಲ್ವಾ ನಿನಗೆ ಅನ್ನಂತೆ. ಇಲ್ಲ ರೀ, ನಾನು ಐಡೆಂಟಿಫೈ ಮಾಡ್ಲಿಲ್ಲ ಅನ್ನಂತೆ. ನಿಮ್ ಮನೆಗ್ ಭಿಕ್ಷೆಗೆ ಬಂದಿದ್ನಲ್ವಾ, ಅವನೇ ಕಣೆ ನಾನು ಅಂದ್ರಂತೆ. ನೋಡಿ ಕೊಡ್ದಿದ್ರೆ ಎಷ್ಟು ವ್ಯತ್ಯಾಸ ಆಗುತ್ತೆ ಅಂತೇಳಿ. ಅರ್ಥ ಆಯ್ತಲ್ಲ? ಕೊಟ್ರೆ ಹೆಂಗೆ, ಕೊಡ್ದಿದ್ರೆ ಹೆಂಗೆ. ಇದು ಸತ್ಯ, ಇದು ಕತೆ ಅಲ್ಲ, ಇದು ಸತ್ಯ ಕತೆ. ಇದು ಇವೆಲ್ಲ ಕತೆಗಳು ಹೇಳ್ತಾವ್ರೆ ಅಂದ್ರೆ ಏನೋ ಕತೆ ಹೇಳ್ತಾವ್ರೆ, ಕತೆ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ ಅನ್ನೋದಲ್ಲ ಅಲ್ಲಿ. ಆ ಕಥೆಯಿಂದ ಕಲಿಬೇಕು ನಾವು. ಕೊಡೋದು ನಿಮ್ಗೆ ಎಷ್ಟಿದ್ರೆ ಅಷ್ಟು ಕೊಡಿ. ಪತ್ರಿಕೆ ಏನ್ ಹೇಳ್ತಾರೆ, ಎಷ್ಟಿದ್ರೆ ಅಷ್ಟು ಕೊಡು ಅಲ್ವಾ. ಈ ಕೊಡೋದ್ರ ಬಗ್ಗೆ ಪತ್ರಿಕೆ ಏನ್ ಹೇಳಿದ್ದಾರೆ ಅಂದ್ರೆ, ಹೇಳಿದ್ದಾರೆ ಆ ಆ ಇ ಈ ಉ ಓ, 6 ಅಕ್ಷರಗಳು. ಆ ಇ ಈ ಉ ಓ. ನೋಡಿ ಎಷ್ಟು ಪತ್ರಿಕೆ ಎಷ್ಟು ಮೆಸೇಜಸ್ ಕೊಡ್ತಾರೆ ಅಂದ್ರೆ, ಆ ಆ ಅಂದ್ರೇನು, ಅಹಿಂಸೋ ಪರಮೋ ಧರ್ಮವನ್ನ ಪರಿಪಾಲನೆ ಮಾಡ್ಬೇಕು. ಅಂದ್ರೆ ಆ ಅಂದ್ರೆ ನಾನು ಆತ್ಮ. ಆ ಅಂದ್ರೆ ಆನಾಪಾನಾಸತಿ ಧ್ಯಾನ. ಆ ಅಂದ್ರೆ ಆನಂದವಾಗಿರುವುದು. ಆ ಆ ಆಯ್ತಲ್ಲ. ಈ ಈ ಈ ಅಂದ್ರೇನು, ಇಂದ್ರಿಯ ನಿಗ್ರಹ. ಈ ಅಂದ್ರೇನು, ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ಈಶ್ವರ ಇದಾನೆ ಅಂತ ತಿಳಿಯುವುದು. ಹೂ ಅಂದ್ರೇನು, ಉಪಕಾರ. ಇದನ್ನೇ ಪತ್ರಿಕೆ ಹೇಳಿರೋದು. ಉಪಕಾರ ಮಾಡೋದು ಅಂದ್ರೆ ಇದು. ಹೂ ಅಂದ್ರೆ ಉಪಕಾರ. ಹೂ ಅಂದ್ರೆ ಊರ್ಧ್ವಲೋಕ ಸೇರಿಕೊಳ್ಳುವುದು, ಮೇಧ ಲೋಕಗಳು ಸೇರ್ಕೊಳ್ಳೋದು. ಇದು ಪತ್ರಿಕೆ ಹೇಳಿರೋದು ನಮ್ಗೆ. ನಾವು ಬಂದಿರೋದೇನಕ್ಕೆ ಇಲ್ಲಿ, ಇವೆಲ್ಲವನ್ನ ಮಾಡಿ ಅಹಿಂಸೋ ಪರಮೋ ಧರ್ಮವನ್ನ ಪರಿಪಾಲನೆ ಮಾಡಿ, ನಾನು ಶರೀರ ಅಲ್ಲ ಆತ್ಮ ಅಂತ ತಿಳಿದುಕೊಂಡು, ಆ ತಿಳ್ಕೊಳ್ಬೇಕಾದ್ರೆ ಆನಾಪಾನಾಸತಿ ಧ್ಯಾನವನ್ನ ಮಾಡಿ, ಆನಾಪಾನಾಸತಿ ಧ್ಯಾನವನ್ನ ಮಾಡಿ ಆನಂದೋ ಬ್ರಹ್ಮ, ಯಾವಾಗ ಸದಾಕಾಲ ಆನಂದವಾಗಿದ್ದು ಉಪಕಾರವನ್ನು ಮಾಡಿದಾಗ ನಾವು ಊರ್ಧ್ವಲೋಕಗಳನ್ನು ಸೇರಿಕೊಳ್ಳುತ್ತೇವೆ. ಇದಕ್ ಬಂದಿರೋದು ನಾವ್ ಭೂಲೋಕಕ್ಕೆ ಅಲ್ವಾ. ಇದೆಲ್ಲ ಬಿಟ್ಬಿಟ್ಟು ನನಗೆ ಅದಿಲ್ಲ ಇದಿಲ್ಲ, ಅದು ಕೊಡಪ್ಪ ಇದು ಕೊಡಪ್ಪ ಅಲ್ವಾ. ಇವೆಲ್ಲವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥ ವಿಚಾರಗಳು ಅಲ್ವಾ. ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ನಮ್ಮಲ್ಲಿ ಇದ್ಕೊಂಡು ಬೇಸ್ ಯಾಚಿಸ್ತಾ ಇದ್ದೀವಲ್ವಾ. ಆ ಮತ್ತೆ ಇನ್ನೇನ್ ಹೇಳಿದಾರೆ ಇಲ್ಲಿ, ಪಂಚಭೂತಗಳು. ಭಗವಂತ ಕೊಟ್ಟಿದ್ದಾನೆ, ನೆನಪಲ್ಲಿ ಇಟ್ಕೋಬೇಕು. ಏನ್ ನೆನಪಲ್ಲಿ ಇಟ್ಕೋಬೇಕು, ಪಂಚಭೂತಗಳನ್ನ ಕೊಟ್ಟಿದ್ದಾನೆ ಭಗವಂತ. ಏನು, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಪಂಚಭೂತಗಳನ್ನ ಕೊಟ್ಟಿದ್ದಾನೆ. ಆ ಪಂಚಭೂತಗಳಿಗೆ ಏನಾದ್ರೂ ನಾವು ದುಡ್ಡು ಕೊಡ್ತೀವ? ಪಂಚಭೂತದಿಂದ ಈ ಶರೀರ ರೆಡಿಯಾಗಿದೆ. ಪಂಚಭೂತ ಇಲ್ದ ಇದ್ರೆ ಏನ್ ಕೆಲಸ ಮಾಡಲ್ಲ ನಮ್ ಶರೀರ. ಭೂಮಿ ತತ್ವ, ಅಗ್ನಿ ತತ್ವ, ಜಲತತ್ವ, ವಾಯು ತತ್ವ, ಆಕಾಶ ತತ್ವ ಎಲ್ಲವೂ ಕೂಡ ನಮ್ಮ ಶರೀರದಲ್ಲೇ ಇದೆ ಅಲ್ವಾ. ನೋಡಿ ಭಗವಂತ ಎಷ್ಟು, ಇವಾಗ ನಮ್ಗೆ ಭಗವಂತ ಅನ್ನ, ಭೂಮಿ ತತ್ವ ಅಂದ್ರೆ ಅನ್ನ ಕೊಟ್ಟಿದ್ದಾನೆ. ಆದ್ರೆ ಒಂದು ಹೋಟ್ಲಲ್ಲಿ ಹೋಗಿ ನಾವು ಊಟ ಮಾಡಿದ್ರೆ ಎಷ್ಟು ದುಡ್ಡು ಕೊಡ್ಬೇಕು? ಕನಿಷ್ಠ ಅಂದ್ರೆ ಈಗಿನ ಲೆಕ್ಕಕ್ಕೆ 100 ರೂಪಾಯಿ ಆದ್ರೂ ಕೊಡ್ಬೇಕು ಹೋಟ್ಲಲ್ಲಿ ಊಟ ಮಾಡೋದಿಕ್ಕೆ. ಆದ್ರೆ ಭಗವಂತ ಭೂಮಿ ಕೊಟ್ಟಿದ್ದಾನೆ, ಭೂಮಿಯಿಂದ ಬೆಳೀತಾ ಇದ್ದೀವಿ. ಭಗವಂತನಿಗೆ ಏನಾದ್ರೂ ದುಡ್ಡು ಕೊಡ್ತಾ ಇದ್ದೀವ ನಾವು? ಆ ಮತ್ತೆ ನೀರು, ಕುಡಿಯೋದಿಕ್ ನೀರು, ಒಂದ್ ಬಾಟ್ಲ್ ನೀರು 20 ರೂಪಾಯಿ. ಒಂದ್ ಬಾಟ್ಲ್ ನೀರು ಎಷ್ಟು ಕೊಡ್ಬೇಕು? 20 ರೂಪಾಯಿ ಕೊಡ್ಬೇಕು ಒಂದ್ ಬಾಟ್ಲ್ ನೀರ್ಗೆ. ಆದ್ರೆ ಆ ಭಗವಂತ ಕೊಟ್ಟಿದ್ದಾನಲ್ವಾ, ಜಲವನ್ನು ಸೃಷ್ಟಿ ಮಾಡಿದ್ನಲ್ಲ, ಆ ಭಗವಂತ ಏನಾದ್ರು ದುಡ್ಡು ಕೊಡ್ತಾ ಇದ್ದೀವ ನಾವು? ಅಗ್ನಿ, ಬೆಂಕಿ, ಸೂರ್ಯನ ಕಿರಣ ಇಲ್ದ ಇದ್ರೆ ನಮ್ಗೆ ಇಲ್ಲಿ ಏನು ನಡೆಯೋದಿಲ್ಲ. ಸೂರ್ಯನ ಕಿರಣ ಇದ್ರೇನೆ ಸಸ್ಯಗಳು ವೃದ್ಧಿ ಆಗೋದು. ನಮಗೂ ಕೂಡ ಅಗ್ನಿ ತತ್ವ ಬೇಕು. ಆ ಸೂರ್ಯನ ಸೃಷ್ಟಿ ಮಾಡಿದಾನಲ್ಲ, ಸೂರ್ಯನಿಂದ ಬೆಳಕು ತಗೊಂತಾ ಇದೀವಲ್ವಾ ನಾವು, ಅಗ್ನಿ ಬರ್ತಾ ಇದೆಯಲ್ಲ, ಅದಕ್ಕೇನಾದ್ರೂ ನಾವು ದುಡ್ಡು ಕೊಟ್ಟಿದೀವಾ? ನೋಡಿ ಅಲ್ವಾ. ಕಿರಣ, ಬೆಳಕು ಬರ್ಬೇಕು ಅಂದ್ರೇನು, ಕರೆಂಟ್ ಬರ್ಬೇಕು ಅಂದ್ರೆ ಕರೆಂಟ್ ಬಿಲ್ ಎಷ್ಟು? ಕನಿಷ್ಠ ಅಂದ್ರೆ ಒಂದ್ ಮನೆಗೆ ಒಂದ್ 300-400 ರೂಪಾಯಿ ಆದ್ರೂ ಕಟ್ಬೇಕಾ ಕರೆಂಟ್ ಬಿಲ್ಲು? ಆ ಕರೆಂಟ್ ಬಿಲ್ ಕಟ್ತೀವಿ. ಆದ್ರೆ ಆ ಕರೆಂಟ್ ಅನ್ನ, ಎಲೆಕ್ಟ್ರಿಸಿಟಿ, ಸೂರ್ಯ ಅಂತಕ್ಕಂಥ ಎಲೆಕ್ಟ್ರಿಸಿಟಿನ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಏನಾದ್ರು ಕೊಡ್ತಾ ಇದ್ದೀವ ನಾವು? ಏನು ಕೊಡ್ತಾ ಇಲ್ಲ. ಮತ್ತೆ ಇನ್ನ
ನೋಡಿ, ಒಂದು ಏರ್ ತುಂಬಿಸ್ಕೋಬೇಕು ಅಂತಂದ್ರೆ ಒಂದು ಸೈಕಲ್ಗಾಗ್ಲಿ ಒಂದು ಮೋಟರ್ ಸೈಕಲ್ಗಾಗ್ಲಿ ಕನಿಷ್ಠ 20 ರೂಪಾಯಿ 30 ರೂಪಾಯಿ ಕೊಡ್ಬೇಕು ನಾವು. ಆದ್ರೆ ಆ ವಾಯುವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ, ಅವನಿಗೆ ಏನಾದ್ರು ಕೊಡ್ತಾ ಇದೀವ ನಾವು? ಅಲ್ವಾ? ಏನೂ ಕೊಡ್ತಾ ಇಲ್ಲ. ಆ ಪಂಚಭೂತಗಳಿಂದ ಬಂದಂತಹ ಇದನ್ನ ನಾವು ಉಪಯೋಗಿಸ್ಕೊಂಡು ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು, ನೆನಪಲ್ಲಿ ಇಟ್ಕೋಬೇಕು. ಭಗವಂತ ಪಂಚಭೂತಗಳು ಸೃಷ್ಟಿ ಮಾಡಿದಾನೆ, ಅದರಿಂದನೇ ನಾನು ಆಯಾಗ ಜೀವನ ಮಾಡ್ತಾ ಇದ್ದೀನಿ, ಮತ್ತೇನು ಬೇಡೋದು ಬೇಡ. ಈ ಶರೀರದಲ್ಲಿ ಎಲ್ಲವನ್ನು ಅವನೇ ಕೊಟ್ಟಿದ್ದಾನೆ, ನೀನು ಕೊಡು 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 ಅನ್ನೋದು ಕೇಳೋದು ಏನಿದೆ ಇಲ್ಲಿ? ಇವೆಲ್ಲವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ವಿಚಾರಗಳು. ಅದಕ್ಕೆ ಭಗವಂತನಿಗೆ ಕೃತಜ್ಞತೆ ಹೇಳಬೇಕು. ಓ ಭಗವಂತ, ಇದೆಲ್ಲ ಕೊಟ್ಟಿದೆಯಲ್ಲಪ್ಪ ನನಗೆ, ಸಾಕಪ್ಪ, ನನಗೆ ನೀನು ಬೇಡ, ಇದರಲ್ಲಿ ನಾನು ಜೀವನ ಮಾಡಿ. ಭಗವಂತ ಟೋಟಲ್ ಆಗಿ ಇವೆಲ್ಲವನ್ನು ಕೊಟ್ಟು ಶರೀರ ಕೊಟ್ಟಿರೋದು ಏನಕ್ಕೆ? ಆ ಭಗವಂತನನ್ನು ತಿಳಿಯುವುದಕ್ಕೆ ಶರೀರ ಕೊಟ್ಟಿರೋದು ನಮ್ಗೆ. ಭಗವಂತನನ್ನು ತಿಳಿಯುವುದು ಅಂತಂದ್ರೆ, ಭಗವಂತ ಅಂದ್ರೆ ಆತ್ಮ. ಆತ್ಮವನ್ನು ತಿಳಿಯುವುದಕ್ಕೆ ಅಂದ್ರೆ ಧ್ಯಾನ ಮಾಡುವುದಕ್ಕೆ ಈ ಶರೀರ ಕೊಟ್ಟಿರೋದು ನಮ್ಗೆ. ನಾವು ಮುಖ್ಯವಾಗಿ ಮಾಡ್ಬೇಕಾಗಿರೋದು ಧ್ಯಾನ ಮಾಡೋದಕ್ಕೋಸ್ಕರವಾಗಿಯೇ ಬಂದಿದ್ದೀವಿ ಅಲ್ವಾ? ಮತ್ತೆ 2ನೇ ಪಾಯಿಂಟ್, ತಿಳಿದುಕೊಳ್ಳಬೇಕಾದಂಥವುಗಳು. ಇಲ್ಲಿ ತಿಳಿದುಕೊಳ್ಳಬೇಕಾದಂಥವುಗಳು ಅಂತಂದ್ರೆ ಇಲ್ಲಿ ಏನ್ ತಿಳ್ಕೋಬೇಕು ನಾವು? ಇವಾಗ ನೆನಪಲ್ಲಿ ಏನ್ ಇಟ್ಕೋಬೇಕು? ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಅವನ್ಗೆ ಉಪಕಾರ ಮಾಡಿದಾನೆ, ಆ ಉಪಕಾರ ಸ್ಮರಿಸ್ಬೇಕು ನಾವು. ಎಲ್ಲ ಕೊಟ್ಟಿದ್ದಾನೆ, ಅವನ್ನ ಬೇಡೋದ್ ಬೇಡ ಅಂತ ನೆನಪಲ್ಲಿ ಇಟ್ಕೋಬೇಕು. ತಿಳ್ಕೋಬೇಕಾಗಿರೋದು ಏನಿಲ್ಲಿ? ತಿಳ್ಕೋಬೇಕಾಗಿರೋದೇನು ಅಂದ್ರೆ, ನೀನು ಯಾರು? ನೀನು ಭೂಮಿ ಮೇಲೆ ಏಕೆ ಬಂದಿದ್ದೀಯಾ? ಏನ್ ಮಾಡಕ್ ಬಂದಿದೀಯಾ? ನಿನ್ನ ಗಮ್ಯವೇನು? ನಿನ್ನ ಲಕ್ಷ್ಯವೇನು ಅಂತ ತಿಳ್ಕೊಬೇಕು. ನಿನ್ ಗುರಿ ಏನು ಅನ್ನೋದನ್ನ ತಿಳ್ಕೋಬೇಕು. ಇದೆಲ್ಲರಿಗೂ ಗೊತ್ತಿರೋ ವಿಚಾರನೇ. ನಾನು ಯಾರು ಅಂದ್ರೆ ಎಲ್ಲರೂ ಹೇಳ್ತಾರೆ, ಏನ್ ಹೇಳ್ತಾರೆ? ನಾನು ಆತ್ಮ ಅಲ್ವಾ? ನಾನು ಆತ್ಮ. ಮತ್ತೆ ನಾನು ಎಲ್ಲಿಂದ ಬಂದಿದ್ದೇನೆ? ನಾನು ಸತ್ಯಲೋಕದಿಂದ ಬಂದಿದ್ದೇನೆ. ಮತ್ತೆ ಸತ್ಯಲೋಕದಿಂದ ಏನ್ ಮಾಡಕ್ ಬಂದಿದ್ದೀನಿ? ಈ ದೇಹ ಅಂತಕ್ಕಂಥ ಉಪಕರಣ, ಪರಿಕರ, ಈ ದೇಹ ಅಂತಕ್ಕಂಥ ಉಪಕರಣವನ್ನು ಉಪಯೋಗಿಸ್ಕೊಂಡು ಧ್ಯಾನ ಮಾಡಕ್ ಬಂದಿದ್ದೀನಿ. ಅಂದ್ರೆ ಈ ದೇಹದಿಂದ ಪ್ರಾಪಂಚಿಕವಾದಂತಹ ಅವಶ್ಯಕವಾದಂತಹ ಕೆಲಸಗಳನ್ನ, ಅವಶ್ಯಕವಾದಂತಹ ಕೆಲಸ ಉಪಯೋಗಿಸ್ಕೊಂಡು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದೇನು? ಊಟ, ತಿಂಡಿ, ನಿದ್ರೆ, ಹೆಂಡತಿ ಜೊತೆ, ಮಕ್ಕಳು, ಇವೆಲ್ಲವನ್ನು ಮಾಡಿಕೊಂಡು ಈ ದೇಹದಿಂದ ಅವ್ರು ಏನ್ ಬೇಕು ಅವೆಲ್ಲವನ್ನ ಮಾಡಿಕೊಂಡು ದೇಹದಿಂದ ಉಪಕಾರವನ್ನ ನೆನೆಸ್ಕೊಂಡು ಮತ್ತೆ ಧ್ಯಾನವನ್ನ ಮಾಡಬೇಕು. ಎಲ್ಲ ಮಾಡಬೇಕು. ಸಂಸಾರ ಬಿಡೋದೇನು ಅವಶ್ಯಕತೆ ಏನಿಲ್ಲ. ಸಂಸಾರ ಬಿಡಿ ಅಂತ ಯಾರು ಹೇಳೂ ಇಲ್ಲ. ಸಂಸಾರದಲ್ಲೇ ಇದ್ದುಕೊಂಡೇನೇನೆ ಧ್ಯಾನ ಮಾಡಬೇಕು. ಪ್ರಾಪಂಚಿಕ ಅವಶ್ಯಕತೆಗಳನ್ನ ಪೂರೈಸ್ಕೊಂಡು ಅವಶ್ಯಕತೆಗಳನ್ನ, ಇಲ್ಲಿ ಅವಶ್ಯಕತೆಗಳು ಬೇರೆ, ಆಸೆ ಬೇರೆ. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಹಣ ಬೇಕು, ನಾಟ್ ಮೋರ್. ಎಸೆನ್ಷಿಯಲ್ ಅಂಡ್ ಆಂಬಿಷನ್ಸ್. ಎಸೆನ್ಷಿಯಲ್ ಅಂಡ್ ಆಂಬಿಷನ್ ಬೋತ್ ಆರ್ ಸಪರೇಟ್. ಎಸೆನ್ಷಿಯಲ್ ಅವಶ್ಯಕತೆ, ಊಟ ಅವಶ್ಯಕತೆ ಅಲ್ವಾ? ನಿದ್ರೆ ಎಷ್ಟು ಅವಶ್ಯಕತೆಯೋ ಅಷ್ಟು, ಮೋರ್ ನಾಟ್ ಮೋರ್ ಅಲ್ವಾ? ಅದನ್ನ ಉಪಯೋಗಿಸ್ಕೊಂಡು ಮತ್ತೆ ಧ್ಯಾನ ಮಾಡುವುದಕ್ಕೆ ಬಂದಿದ್ದೇವೆ. ಮತ್ತೆ ನಮ್ ಗಮ್ಯ ಏನು? ಈ ಎಲ್ಲ ಧ್ಯಾನವನ್ನ ಮಾಡಿ ಮತ್ತೆ ನಾವು ಅದೇ ಲೋಕಕ್ಕೆ ಎಲ್ಲಿ ಬಂದಿದ್ದೀವಿ ಅಲ್ಲಿಗೆ ಹೋಗ್ಬೇಕು, ಅಲ್ಲೇ ಸೇರ್ಕೋಬೇಕು. ಅದಕ್ಕೋಸ್ಕರ ಶರೀರ ಬಂದಿರೋದು ಸುಖ ಸಂಪತ್ತುಗಳನ್ನ ಅನುಭವಿಸುವುದಕ್ಕೆ ಅಲ್ಲ. ಅವು ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ ಸಮಯವೆಲ್ಲವನ್ನು ನಾವು ಧ್ಯಾನಕ್ಕೆ ಉಪಯೋಗಿಸ್ಬೇಕು, ಧ್ಯಾನವನ್ನ ಮಾಡಬೇಕು, ಸ್ವಸ್ಥಾನ ಸೇರ್ಕೋಬೇಕು, ಸತ್ಯಲೋಕ ಸೇರ್ಕೋಬೇಕು ಅಲ್ವಾ? ಅದಕ್ಕೆ ಇಲ್ಲಿ ಒಬ್ರು ಸಾಧು ಹಣ ಶಾಶ್ವತ ಅಲ್ಲ, ಹಣ ಶಾಶ್ವತ ಅಲ್ಲ, ಹಣ ಶಾಶ್ವತ ಅಲ್ಲ ಅಂತ ಪ್ರವಚನ ಮಾಡ್ತಾ ಇದ್ರಂತೆ. ಅವರು ಹಣ ಶಾಶ್ವತ ಅಲ್ಲ, ಹಣ ಶಾಶ್ವತ ಅಲ್ಲ ಅಂತ ಪ್ರವಚನ ಮಾಡ್ತಾ ಇದ್ರೆ ಇಲ್ಲಿ ಯಾರೋ ಒಬ್ರು ತುಂಬಾ ಶ್ರೀಮಂತರು, ತುಂಬಾ ಕೋಟ್ಯಾಧೀಶ್ವರರು, ಅವರು ಅಯ್ಯೋ ಏನಪ್ಪ ಈ ಸಾಧು ಹಿಂಗೆ ಹೇಳ್ತಾ ಇದ್ದಾರೆ, ಹಣ ಶಾಶ್ವತ ಅಲ್ಲ, ಹಣ ಶಾಶ್ವತ ಅಲ್ಲ ಅಂತ. ಹಣ ಇಲ್ದ ಇದ್ರೆ ಏನಾಗುತ್ತೆ, ಏನ್ ನಡೆಯುತ್ತೆ? ಆ ಸ್ವಾಮಿ ಹತ್ರ ಹಣ ಏನು ಇಲ್ಲ, ಅದಕ್ಕೋಸ್ಕರ ಅವ್ನಿಗೆ ಹೇಳ್ತಾ ಅವ್ರವ್ರು ಅಂತ. ಆಗ ಅವ್ರಿಗೆ ಒಂದು ಆಲೋಚನೆ ಬಂತಂತೆ, ನನ್ನ ಹತ್ರ ತುಂಬಾ ಹಣ ಇದೆ, ಹಣ ತಗೊಂಡೋಗಲ್ಲ ನಾವು, ಹಣ ತಗೊಂಡೋಗಲ್ಲ ನಾವು, ಹಣ ನಮ್ಮ ಹಿಂದೆ ಹಣ ತಗೊಂಡೋಗಕ್ಕಾಗಲ್ಲ ಅಂತ.
ಸಾಧು ಹೇಳ್ತಾ ಇದ್ದಾರೆ, ನೋಡು ಯಾಕಾಗಲ್ಲ ಅಂತ ಬಹಳ ಜನ ಕೇಳಿದ್ರಂತೆ. ನನ್ ಕೂಡ ತುಂಬಾ ಹಣ ಇದೆ, ಈ ಹಣವನ್ನ ನಾವು ನನ್ನ ಜೊತೆ ತಗೊಂಡೋಗ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ರು ಬಹಳ ಜನನ. ಅಲ್ಲಿಗೆ ಬಹಳ ಜನ ಸೇರಿದಾಗ ಅಲ್ಲಿ ಅವರು, ಇಲ್ಲಪ್ಪ, ಹಣನ ತಗೊಂಡೋಗಕ್ಕಾಗಲ್ಲ, ನಮ್ಗೆ ಗೊತ್ತಿಲ್ಲ ಮಾರ್ಗ, ಒಟ್ನಲ್ಲಿ ಹಣನ ನಾವು ತಗೊಂಡೋಗಕ್ಕಾಗಲ್ಲ, ನಮ್ಮಿಂದೆ ಹಣ ಕೊಂಡೊಯ್ಯಕ್ಕಾಗಲ್ಲ ಅಂತ ಹೇಳಿದ್ರು. ಆಗ ಹಂಗೆ ಹೇಳಿದ್ದಕ್ಕೆ ಅಲ್ಲಿ ಒಬ್ರು ಆ ಸಾಧುಗಳ ಹತ್ರನೇ ಹೋದ್ರಂತವ್ರು. ಏನ್ ಸ್ವಾಮಿ, ನನ್ಗೆ ಒಂದ್ ದಾರಿ ತೋರಿಸ್ಬೇಕು, ನೀವು ಒಂದ್ ಮಾರ್ಗ ತೋರಿಸ್ಬೇಕು, ನನ್ನಲ್ಲಿ ಹಣ ಇದೆ, ನನ್ನ ಹಣನೂ ಕೂಡ ನನ್ನ ಜೊತೆ ತಗೊಂಡು ಹೋಗ್ಬೇಕು, ನಾನೇನ್ ಮಾಡ್ಬೇಕು ಅಂದ್ರಂತೆ. ಹೌದಾ, ಅದಕ್ಕೆ ಹೇಳಿದ್ರಂತೆ ಅವರು, ಸರಿನಪ್ಪ, ಇವಾಗ ನೀನು ಅಮೆರಿಕಕ್ಕೆ ಹೋಗಿದೀಯ ಯಾವಾಗಾದ್ರೂ ಅಂತ ಅಂದ್ರಂತೆ. ಓ, ಅಮೆರಿಕಕ್ಕೆ ಮಸ್ತಾಗಿ ಹೋಗಿದ್ದೀನಿ, ಭಾರಿ ಸತಿ ಹೋಗಿದ್ದೀನಿ ಅಂದ್ರಂತೆ. ಅವ್ರ ಹಣ ರೊಕ್ಕ ಜಾಸ್ತಿ ಐತಲ್ರಿ, ರೊಕ್ಕ ಜಾಸ್ತಿ ಇದೇನು ಅದೇನು ಎಷ್ಟು ಸಾರಿ ಬೇಕಾದ್ರೂ ಅವ್ರ ಹಣ ಇರೋರು. ಮತ್ತೆ ನೀನು ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ನಿನ್ನ ಇಲ್ಲಿ ಇಂಡಿಯನ್ ರೂಪಾಯಿ ತಗೊಂಡೋಗ್ತೀಯಲ್ಲ, ಅದೇನಾದ್ರೂ ಅಲ್ಲಿ ನಡೆಯುತ್ತಾ ಅಂದ್ರಂತೆ. ಇಲ್ಲ ಸ್ವಾಮಿ, ಅದು ರೂಪಾಯಿ ಏನ್ ನಡೆಯಲ್ಲ, ಮತ್ತೆ ಏನ್ ಮಾಡ್ಬೇಕು ಅದನ್ನ ಅಂದ್ರಂತೆ. ಅದನ್ನ ನಾವು ಕರೆನ್ಸಿ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರಂತೆ. ನನ್ನಲ್ಲಿ ರೂಪಾಯಿ ಇರ್ತಕ್ಕಂಥ ರೂಪಾಯಿಯನ್ನ ಕರೆನ್ಸಿ ಆಗಿ ಕನ್ವರ್ಟ್ ಮಾಡ್ಕೊಂಡು ನಾವೇನ್ ಹೇಳ್ತೀವಿ, ಅಮೆರಿಕ ಅಂದ್ರೆ ಸ್ವರ್ಗ ಅಂತೀವಲ್ಲ. ಓಹೋ, ಅಮೆರಿಕದಲ್ಲಿ ಹೆಂಗಿರುತ್ತಪ್ಪ, ಸ್ವರ್ಗ ಇದ್ದಂಗಿರುತ್ತೆ ಅಂತಾನೆ. ಮತ್ತೆ ಆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ನಮ್ ರೂಪಾಯಿ ಕೆಲಸ ಮಾಡಲ್ಲ, ಈ ರೂಪಾಯಿನ ಏನ್ ಮಾಡ್ಬೇಕು ನಾವು, ಕರೆನ್ಸಿಯಾಗಿ ಕನ್ವರ್ಟ್ ಮಾಡ್ಬೇಕು. ಕರೆನ್ಸಿಯಾಗಿ ಕನ್ವರ್ಟ್ ಮಾಡಿದ್ರೆ ಮಾತ್ರ ಅಲ್ಲಿ ಅಮೆರಿಕ ಅಂತಕ್ಕಂಥ ಸ್ವರ್ಗವನ್ನ ನೋಡಿ ಅಲ್ಲಿ ಆನಂದ ಪಟ್ಟು ಸುಖ ಪಟ್ಟು ವಿಹಾರ ಮಾಡಿ ಆಯಾಗಿದ್ದು ಬರ್ಬೋದು. ಕರೆನ್ಸಿ ಚೇಂಜ್ ಆಗ್ಬೇಕಲ್ವಾ. ಅದಕ್ಕೆ ಹೇಳಿದ್ರಂತೆ ಅವರು, ನೀನು ಯಾವ ರೀತಿಯಾಗಿ ಈ ರೂಪಾಯನ್ನ ಕರೆನ್ಸಿ ಮಾಡ್ಕೊಂಡು ಹೋಗಿ ಅಮೆರಿಕ ಆನಂದವಾಗಿ ಖುಷಿಯಾಗಿ ಸ್ವರ್ಗಲೋಕದಲ್ಲಿ ಇದ್ದಂಗೆ ಇದ್ದು ಬರ್ತೀಯಲ್ವಾ, ಆ ರೀತಿಯಾಗಿ ನಿನ್ನಲ್ಲಿರ್ತಕ್ಕಂಥ ಹಣವನ್ನ ಪುಣ್ಯನ್ನ ಕರೆನ್ಸಿಯಾಗಿ ಮಾಡ್ಬೇಕು ಅಂತ ಹೇಳಿದ್ರಂತವ್ರು. ನೀನು ರೊಕ್ಕ ಐತಲ್ಲ, ಈ ರೊಕ್ಕವನ್ನ ಪುಣ್ಯ ಕನ್ವರ್ಟ್ ಮಾಡ್ಬೇಕು ಅಲ್ವಾ. ಆ ಪುಣ್ಯ ಕನ್ವರ್ಟ್ ಮಾಡಿದಾಗ ನೀನು ಅಲ್ಲಿ ಸ್ವರ್ಗಲೋಕ ಸೇರ್ಕೋಬಹುದು. ಆಗ ನಿನ್ನ ಹಣ ನಿಮ್ ಕೂಡ ಬರುತ್ತೆ. ಏನ್ ಮಾಡ್ಬೇಕಲ್ಲಿ ನಾವು ದಾಸೋಹವನ್ನ ಮಾಡಬೇಕು. ಹಣವನ್ನ ದಾಸೋಹ ಮಾಡಿದಾಗ ಪುಣ್ಯ ಅಂತಕ್ಕಂಥ ಕರೆನ್ಸಿ ನಮಗ್ ಬರುತ್ತೆ. ಆ ಕರೆನ್ಸಿ ನಮ್ ಕೂಡ ಅವಾಗ ತಗೊಂಡೋದ್ರಲ್ಲಿ ನಾವು ಹಣನ ಜೊತೆಲಿ ತಗೊಂಡೋಗ್ಬೋದು ಅಂತ ಹೇಳಿದ್ರಂತೆ. ಅದಕ್ಕೆ ಅಲ್ವಾ ಪುಣ್ಯ ಸಂಪಾದನೆ ಮಾಡ್ಕೋಬೇಕು ನಾವು. ಪುಣ್ಯ ಸಂಪಾದನೆ, ಹಣ ಇರೋದೇನಕ್ಕೆ, ಪುಣ್ಯ ಸಂಪಾದನೆ ಮಾಡುವುದಕ್ಕೆ. ನೋಡ್ರಿ, ಇಲ್ಲಿ ನಮ್ಮ ಮನುಷ್ಯನ್ಗೆ ಏನ್ ಮಾಡ್ಬೇಕು ನಾವು, ಶರೀರ ತೂಕ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು, ವ್ಯಾಯಾಮ ಮಾಡ್ಬೇಕು. ತೂಕ ಜಾಸ್ತಿ ಆದ್ರೆ ಏನ್ ಹೇಳ್ತಾರೆ, ತೂಕ ಜಾಸ್ತಿ ಆದ್ರೆ ಡಾಕ್ಟ್ರು ವ್ಯಾಯಾಮ ಮಾಡಪ್ಪ, ಕಸರತ್ ಮಾಡಪ್ಪ ಅಂತ ಹೇಳ್ತಾರೆ. ಅಲ್ಲಿಗೆ ಹಣ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು, ಕಸರತ್ ಮಾಡ್ಬೇಕು. ಶರೀರ ಭಾರ ಅಂದ್ರೇನು, ಶರೀರ ತೂಕ ಆಗೋದು. ಶರೀರ ತೂಕ ಆದ್ರೆ ಏನ್ ಮಾಡ್ಬೇಕು, ತೂಕ ಇಳಿಸ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಕಸರತ್ ಮಾಡ್ಬೇಕು. ಶರೀರಕ್ಕೆ ಭಾರ ಆದ್ರೆ ಕಸರತ್ ಮಾಡ್ಬೇಕು. ಮನಸ್ಸಿಗೆ ಭಾರ ಆದ್ರೆ ಏನ್ ಮಾಡ್ಬೇಕು, ಮನಸ್ಸು ಭಾರನ, ಯಾಕೋ ಮನಸ್ಸು ಚೆನ್ನಾಗಿಲ್ಲ, ಏನಪ್ಪ ಮನಸ್ಸು ಭಾರ ಆಗಿದೆಯಪ್ಪ, ಇವತ್ತು ಮನಸ್ಸು ಅಗರನೇ ಇಲ್ಲ. ಮನಸ್ಸು ಭಾರ ಆದ್ರೆ ಧ್ಯಾನ ಮಾಡ್ಬೇಕು. ಮನಸ್ಸು ಭಾರ ಆದ್ರೆ ಧ್ಯಾನ ಮಾಡಿದ್ರೆ ಆಗ ಮನಸ್ಸು ಅಗ್ರ ಆಗುತ್ತೆ. ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆಗಳು ಹೋಗಿ ಮನಸ್ಸು ಅಗ್ರ ಆಗುತ್ತೆ. ಧ್ಯಾನದಲ್ಲಿ ಕೂತಾಗ ಮನಸ್ಸು ಬಹಳ ಅಗ್ರ ಆಗುತ್ತೆ. ಧ್ಯಾನ ಮಾಡಿದ್ರೆ ಮನಸ್ಸು ಅಗ್ರ ಆಗುತ್ತೆ. ಎರಡಾಯ್ತಲ್ಲ, ದೇಹ ಆಯ್ತು, ಮನಸ್ಸಾಯ್ತು. ಇನ್ನ ಹಣ ಭಾರ, ಧನ ಭಾರ ಅಂದ್ರೇನು, ತೂಕ. ಹಣ ತೂಕ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು ನಾವು, ನಮ್ಮಲ್ಲಿ ಹಣ ತೂಕ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು, ದಾನ ಮಾಡ್ಬೇಕು. ಹಣ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು, ದಾನ ಮಾಡ್ಬೇಕು. ಶರೀರ ತೂಕ ಆದ್ರೆ ಎಕ್ಸರ್ಸೈಸ್ ಮಾಡ್ಬೇಕು, ಮನಸ್ಸು ಭಾರ ಆದ್ರೆ ಧ್ಯಾನ ಮಾಡ್ಬೇಕು, ಹಣ ಭಾರ ಆದ್ರೆ ದಾನ ಮಾಡ್ಬೇಕು. ಆ ದಾನ ಮಾಡಿದಾಗ ನಮ್ದು ಪುಣ್ಯ ಖಾತೆಯಲ್ಲಿ ಹಣ ಜಮಾ ಆಗುತ್ತೆ. ಆಗ ನಾವು ಊರ್ಧ್ವ ಲೋಕಗಳನ್ನ ಸಂಪಾದನೆ ಮಾಡ್ಕೋಬಹುದು.
ಅಲ್ವಾ? ಆಮೇಲೆ ನೀನು ಪ್ರಾಪಂಚಿಕ ಉಪಕಾರಗಳನ್ನು ಮಾಡುತ್ತಾ ಆಧ್ಯಾತ್ಮಿಕ ಕರ್ಮಗಳನ್ನು ಕೂಡ ಮಾಡಬೇಕು. ಆಧ್ಯಾತ್ಮಿಕ ಕರ್ಮಗಳು ಅಂತಂದ್ರೆ ಏನು? ಇಲ್ಲಿ ನಾವು ಆತ್ಮಕ್ಕೆ ಸಂಬಂಧಪಟ್ಟಂತಹ ಸೇವೆಗಳನ್ನ ಮಾಡುವುದು. ಪ್ರಾಪಂಚಿಕ ಕೆಲಸ ಉಪಕಾರಗಳನ್ನ ಮಾಡಿ ಬೇಡ ಅನ್ನಲ್ಲ, ಆ ಪ್ರಾಪಂಚಿಕ ಕೆಲಸಗಳನ್ನ ಮಾಡ್ಕೊಂಡೇನೆ ನೀವು ಆಧ್ಯಾತ್ಮಿಕ ಕರ್ಮಗಳನ್ನ ಕೂಡ ಮಾಡಿದೀವಿ. ಯಾಕಂದ್ರೆ ಭೂಲೋಕಕ್ಕೆ ಬಂದಿದ್ದೀವಿ, ನಾವು ಪರಿವಾರದಲ್ಲಿ ಇದ್ದೀವಿ, ಸಂಸಾರದಲ್ಲಿ ಇರೋದ್ರಿಂದ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು ಅಲ್ವಾ? ಮತ್ತೆ ಇನ್ನು ಮೂರನೇ ಕರ್ತವ್ಯ ಯಾವುದು ಅಂತಂದ್ರೆ, ನಾನು ಎಷ್ಟು ಸಾಧನೆ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಅಂತಂದ್ರೆ, ಎಷ್ಟು ಸಾಧನೆ ಮಾಡಿದ್ದೀನಿ, ಎಷ್ಟು ಜ್ಞಾನ ಹೊಂದಿದ್ದೀನಿ ಅನ್ನೋದನ್ನ ವಿಚಾರಣೆ ಮಾಡ್ಬೇಕು ನಾವು. ಶಂಕರಾಚಾರ್ಯರು ವಿವೇಕ ವಿಚಾರಣೆ ಅಂತ ಹೇಳಿದ್ದಾರೆ. ವಿಚಾರಣೆ ಮಾಡೋದು ಅಂದ್ರೆ ನನ್ನ ಜೀವನ ಮುಂಚೆ ಹೆಂಗಿತ್ತು, ಧ್ಯಾನ ಮಾಡುವುದಕ್ಕೆ ಮುಂಚೆ ಹೆಂಗಿತ್ತು, ಈಗೇನಿದೆ ಅನ್ನೋದನ್ನ ವಿಚಾರಣೆ ಮಾಡ್ಬೇಕು ನಾವು. ಮತ್ತೆ ನಾವು ಇಲ್ಲಿ ನಿತ್ಯವೂ ಸಾಯಂಕಾಲ ನಾನು ಏನ್ ಮಾಡ್ದೆ, ಇವತ್ತು ಏನ್ ತಪ್ಪು ಮಾಡ್ದೆ, ಆ ತಪ್ಪನ್ನ ತಿದ್ಕೋಬೇಕು. ಸಹಜ, ಮನುಷ್ಯನಲ್ಲಿ ಭೂಲೋಕದಲ್ಲಿ ಬಂದ್ಮೇಲೆ ಪರಿವಾರ ಜೊತೆ ಇದ್ದಾಗ ಆ ಒಂದು ತಪ್ಪು ಮಾಡ್ತೀವಿ ನಾವು. ಒಂದು ತಪ್ಪು ಮಾಡಿದಾಗ ಅದನ್ನ ವಿಚಾರಣೆ ಮಾಡ್ಬೇಕು. ಸಾಯಂಕಾಲ ಏನ್ ಮಾಡ್ದೆ ನಾನು, ಏನ್ ತಪ್ಪು ಮಾಡ್ದೆ, ಏನ್ ತಪ್ಪು ಮಾಡ್ದೆ ಅಂತ ಅಂದಾಗ ಆಗ ವಿಚಾರಣೆ ಮಾಡ್ಕೊಂಡು ಆ ತಪ್ಪನ್ನ ಮತ್ತೆ ಮಾಡಬಾರದು. ಆ ತಪ್ಪು ಮತ್ತೆ ಮಾಡಬಾರ್ದು, ಆ ತಪ್ಪನ್ನು ನಾವು ಇದು ವಿಚಾರಣೆ ಮಾಡ್ಬೇಕು. ಆಗ ನಾವು ಧ್ಯಾನದಲ್ಲಿ ಪುರೋಗಮ ಹೊಂದ್ಬೇಕು ನಾವು, ಅಲ್ವಾ? ಮತ್ತೆ ಏನ್ ಮಾಡ್ಬೇಕು, ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ, ನಿನಗೆ ಕಲಿತಂತಹ ವಿದ್ಯೆಯನ್ನ ದಾನ ಮಾಡು, ಹೇಳ್ಕೊಡು ಅಂತ ಹೇಳ್ತಾರೆ ಪತ್ರಿಜಿ, ಅಲ್ವಾ? ಏನು ನಿನ್ಗೆ ಏನ್ ಗೊತ್ತಿದ್ರೆ ಅದು ಹೇಳು, ಏನ್ ಗೊತ್ತಿದ್ರೆ ಅದ ಹೇಳು. ಆ ಗೊತ್ತಿದ್ರೆ ಆ ಹೇಳು, ಈ ಗೊತ್ತಿದ್ರೆ ಈ ಹೇಳು. ಎಷ್ಟು ಕಲ್ತಿದೆಯೋ ಅಷ್ಟನ್ನ ಬೇರೆಯವರಿಗೆ ಹೇಳ್ಕೊಡ್ಬೇಕು. ಇದು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ಏನು ವಿಚಾರಣೆ ಮಾಡ್ಬೇಕು, ನಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ, ನಾವೇನ್ ಮಾತನಾಡ್ತಾ ಇದ್ದೀವಿ, ಏನ್ ಮಾತನಾಡಿದೀವಿ, ಅದನ್ನ ಹೆಂಗ್ ಸರಿಪಡಿಸ್ಕೋಬೇಕು ನಾವು ಅನ್ನೋದನ್ನ ವಿಚಾರಣೆ ಮಾಡ್ಕೊಂಡು, ನಿನಗೆ ಏನ್ ಕಲ್ತಿದೆಯೋ ಅದನ್ನ ನಾವು ಬೇರೆಯವರಿಗೆ ಕಲಿಸಬೇಕು. ಇದು ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ, ಅಲ್ವಾ? ನೋಡಿ, ಇವಾಗ ಒಂದು ಓಲ್ಡ್ ಏಜ್ ಅಲ್ಲಿ ಯಾರಾದ್ರೂ ಓಲ್ಡ್ ಏಜ್ ಹಾಕ್ಬಿಟ್ಟು ಏನಂತೀವಿ ನಾವು ಎಲ್ಲಾರು, ಅಯ್ಯೋ ನಮ್ಮನ್ನ ಓಲ್ಡ್ ಏಜ್ ಹಾಕಿದ್ದಾರೆ ಅಂತ ಸಂಕಟ ಪಡ್ತಾ ಇರ್ತೀವಿ. ಆದ್ರೆ ಅವ್ರಿಗೆ ಮಕ್ಕಳಿಗೆ ಧನ್ಯವಾದ ಹೇಳ್ಬೇಕು. ಯಾಕೆ ಓಲ್ಡ್ ಏಜ್ ಹಾಕಿದ್ದಾರೆ? ಅವ್ರ ಮನೇಲಿ ಇದ್ರೆ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಸುಮ್ಮನೆ ನಮ್ಗೆ ಕಾಟ ಕೊಡ್ತಿದ್ದಾರಲ್ಲ, ಅವ್ರು ದುಡ್ಡು ಕೊಟ್ಟು ಓಲ್ಡ್ ಏಜ್ ಹಾಕಿದ್ದಾರೆ ಅಂದ್ರೆ ಇಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡ್ಬೇಕು. ಓಲ್ಡ್ ಏಜ್ ಅಲ್ಲಿ ಇರೋರು ಅವಕಾಶ ಇದೆಯಲ್ಲ ನಿಮ್ಗೆ ಧ್ಯಾನ ಮಾಡೋದಿಕ್ಕಲ್ಲಿ, ಧ್ಯಾನ ಇಲ್ಲಿ ಭಕ್ತಿ ಮಾರ್ಗ ಯಾವ್ದು ನಿಮ್ಗೆ ಏನ್ ತೋಚಿದೆಯೋ ಅದು. ಅದೃಷ್ಟವಂತರಲ್ಲ ಅವ್ರನ್ನ ಯಾಕೆ ನಿನ್ನೆ ಮಾಡ್ಬೇಕು? ಇನ್ನು ಒಳ್ಳೆ ಕೆಲಸನೇ ಮಾಡಿದಾರಲ್ಲ ಅವರು. ಅಲ್ಲಿದ್ರೆ ಏನು ಮಾಡಕ್ಕಾಗಲ್ಲ. ಆ ಮಕ್ಳು ನೋಡ್ಕೋ, ಈ ಮಕ್ಳು ನೋಡ್ಕೋ, ಅದನ್ನ ನೋಡ್ಕೋ, ಇದನ್ನ ನೋಡ್ಕೋ ಅಂತ ಹೇಳಿ ಅವರಲ್ಲಿ ನಮ್ಗೆ ಟಾರ್ಚರ್ ಕೊಡ್ತಾನೆ ಇರ್ತಾರೆ. ಆ ಟಾರ್ಚರ್ ಇಂದ ನಾವು ಆ ಸೊಸೆಯರಿಂದ ಮೊಮ್ಮಕ್ಳಿಂದ ಹೊರ ಬಂದಿರ್ತೀವಲ್ವಾ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೋದಲ್ಲ ಆರಾಮಾಗಿ. ಧ್ಯಾನ ಮಾಡೋಕ್ಕೊಂದು ಅವಕಾಶ ಕೊಟ್ಟಿದ್ದಾರಲ್ಲ ನಮ್ಗೆ, ಅದಕ್ಕೆ ಸ್ಮರಿಸ್ಕೋಬೇಕು ಅವ್ರನ್ನ, ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಅಲ್ಲಿ ಎಷ್ಟು ಸಮಯ ಇರುತ್ತೋ ಅಷ್ಟು ಸಮಯ ಕೂಡ ನಾವು ಧ್ಯಾನವನ್ನೇ ಮಾಡ್ಬೇಕು. ಹಿಂದಿನ ಕಾಲದಲ್ಲಿ ಹಂಗೆ ಮಾಡ್ತಿದ್ವಿ. ಹಿಂದಿನ ಕಾಲದಲ್ಲಿ ವಾನಪ್ರಸ್ಥ ಮಾಡ್ತಿದ್ರು, ಅಂದ್ರೆ ವಯಸ್ಸಾದ್ಮೇಲೆ ಹೋಗಿ ಕಾಡಲ್ಲಿ ಇದ್ದು ಧ್ಯಾನವನ್ನ ಮಾಡಿ ಆಮೇಲೆ ಸನ್ಯಾಸ ಅಂದ್ರೆ ಓಡಾಡೋದು, ಎಲ್ಲಾ ಕಡೆ ಓಡಾಡಿ ಧ್ಯಾನ ಪ್ರಚಾರವನ್ನು ಮಾಡ್ತಾ ಇದ್ರು. ವಯಸ್ಸಾದ್ಮೇಲೆ ಹೊಟ್ಟೋಗ್ಬಿಡ್ತಿದ್ರು ಎಲ್ಲಾರು ವಾನಪ್ರಸ್ಥಕ್ಕೆ ಹೋಗೋರು. ಆದರೆ ಈಗ ಆ ಪದ್ಧತಿ ಇಲ್ಲ. ಆ ಓಲ್ಡ್ ಏಜ್ ಕಳಿಸ್ತಾರಲ್ವಾ, ಅದನ್ನೇ ವಾನಪ್ರಸ್ಥ ಅನ್ಕೋಬೇಕು ನಾವು. ಓಲ್ಡ್ ಏಜ್ ಹಾಕಿದ್ದಾರೆ ಅಂತ ಏನು ಪ್ರೀತಿ ರೀ, ಅವ್ರ ಪ್ರೀತಿ ಇಲ್ಲ, ಆ ಮಗ ಅಲ್ಲ ಈ ಮಗ, ಅಲ್ಲಿ ಎಲ್ಲ ಮಕ್ಕಳು ಮರಿ ಎಲ್ಲ ಬಿಟ್ಟು ಧ್ಯಾನ ಮಾಡಕ್ ಒಂದು ಅವಕಾಶ ಕೊಟ್ಟವರಲ್ಲ ಅಂತ ತಿಳ್ಕೊಬೇಕಲ್ಲ ನಾವು, ಅಲ್ವಾ? ಅದೇ ನಮ್ಗೆ ಪುಣ್ಯ, ಅದೇ ವಾನಪ್ರಸ್ಥ. ಓಕೆ, ಮತ್ತೆ ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಶರಣಾರ್ಥಿಗಳು. ನೀವು ವಿಚಾರಗಳು ಆಮೇಲೆ ತಿಳ್ಕೊಂಡು. ಥ್ಯಾಂಕ್ ಯು.